भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरुर्ब्रह्मा गुरुर्विष्णु गुरुदेवो महेश्वरः गुरुर् साक्षात् परब्रह्म तस्मै ಶ್ರೀ ಗುರುವೇ ನಮಃ। ಮುಂದಕ್ಕೆ ಬಾಗಿ ನಮಸ್ಕರಿಸೋಣ. ಹಾಗೆ ಸ್ಥಿತಿಯಲ್ಲಿ ಇರೋಣ. ಒಂದು ಸಂಕಲ್ಪವನ್ನು ಮಾಡೋಣ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬ ಶ್ರೇಷ್ಠ ಗುರಿಯ ಸಾಧನೆಗೆ ಸಲಕರಣೆ ನಿಂತಿರುವ ಈ ನಮ್ಮ ಶರೀರಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿ, ಭಾವನೆಗೆ ಭಕ್ತಿ, ಬುದ್ಧಿಗೆ ಯುಕ್ತಿ, ನಮ್ಮ ಜೀವನಕ್ಕೆ ಮುಕ್ತಿ ನೀಡು ಭಗವಂತ ಎಂದು ಬೇಡಿಕೊಳ್ತಾ ನಿಧಾನವಾಗಿ ಮೇಲೇಳೋಣ. ಕರಗಳನ್ನ ಉಜ್ಕೊಳ್ಳೋಣ. ಕಣ್ಣಿನ ಮೇಲೆ ಇಟ್ಕೊಂಡು ಹಸ್ತಗಳನ್ನ ಬಿಡಿಸ್ಕೊಳ್ತಾ ಮೊದಲಿಗೆ ಶ್ವಾಸ ಕ್ರಿಯೆಗಳೊಂದಿಗೆ ಆರಂಭಿಸೋಣ. ನಾನು ಹೇಳ್ತೀನಿ ಕ್ರಿಯೆಗಳನ್ನ, ಅದನ್ನ ಹೇಳ್ತಾ ಮಾಡ್ಬೇಕು. ಮೊದಲಿಗೆ ಉದರ ಶ್ವಾಸ ಅಂತ ಹೇಳ್ತೇವೆ, ಹೊಟ್ಟೆಯ ಭಾಗದಿಂದ ಉಸಿರಾಟ. ಎರಡು ಕೈಗಳು ಮೊಣಕೈಗೆ ಹತ್ತಿದ್ದ ಒಂದಕ್ಕೊಂದು ತಾಗಿರ್ಲಿ. ಬೆನ್ನು ನೇರವಾಗಿರ್ಲಿ, ಕತ್ತು ನೇರವಾಗಿರ್ಲಿ. ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಟ ಮಾಡಿ. ನೆಕ್ಸ್ಟ್ ಉರಶ್ವಾಸ, ಎದೆಯ ಭಾಗದಿಂದ ಉಸಿರಾಟ. ನೀವು ಉಸಿರಾಡೋದು ಕೇಳಬೇಕು. ನೆಕ್ಸ್ಟ್ ಗ್ರೀವ ಶ್ವಾಸ, ಗಂಟಲು ಭಾಗದಿಂದ ಉಸಿರು ತೋರ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ಹಿಂದೆ ಪಕ್ಕೆಲುಗಳ ಮೇಲೆ ಇಟ್ಕೊಳ್ಳಿ. ಈ ಮೊಣಕೈಗಳು ಆಕಾಶ ನೋಡ್ತಾ ಇರಲಿ. ಸ್ಥಿತಿಯಲ್ಲಿ ದೀರ್ಘವಾದ ಉಸಿರಾಟ. ಪೂರ್ಣ ಶ್ವಾಸಕ್ರಿಯೆಗಳು. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಕೈ ಚೇಂಜ್, ಒಳಮುಖ. ಕೈಗಳು ನೇರವಾಗಿ ಬರಬೇಕು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಒಟ್ಟಿಗೆ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಕೈಗಳನ್ನ ಪಕ್ಕದಲ್ಲಿ ಇಟ್ಕೊಳ್ಳೋಣ. ನೆಲಕ್ಕೆ ಸ್ವಲ್ಪ ಟಚ್ ಮಾಡಿ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಇನ್ಹೇಲ್, ಎಕ್ಸೇಲ್, ಒಳಮುಖ. ಕೈ ಚೇಂಜ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಎರಡು ಕೈಗಳು ಎದೆಗೆ ನೇರವಾಗಿ. ಕ್ಯಾಪ್ ಹಾಕಿರೋರು ತೆಗೆದು ಬಿಡ್ರಿ. ಒಂದಕ್ಕೊಂದು ಟಚ್ ಮಾಡ್ರಿ. ಉಸಿರು ತಗೊಳ್ತಾ ಆಗಲ್ಲ, ಉಸಿರು ಬಿಡ್ತಾ ಹತ್ತಿರ. ಬ್ರೀತ್ ಇನ್, ಬ್ರೀತ್ ಔಟ್. ರಿವರ್ಸ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಎಡಗೈ ಎದೆ ಹತ್ತಿರ, ಬಲಗೈ ಅದ್ರ ಮುಂದೆ. ಉಸಿರು ತಗೊಳ್ತಾ ನೇರ, ಉಸಿರು ಬಿಡ್ತಾ ಹತ್ತಿರ. ಚೇಂಜ್ ಯುವರ್ ಹ್ಯಾಂಡ್. ಬ್ರೀತ್ ಇನ್, ಬ್ರೀತ್ ಔಟ್. ಇವಾಗ ಹಣೆಗೆ ನೇರವಾಗಿ 45 ಡಿಗ್ರಿ. ಬ್ರೀತ್ ಇನ್, ಬ್ರೀತ್ ಔಟ್. ಚೇಂಜ್ ಯುವರ್ ಹ್ಯಾಂಡ್. ಇನ್ನೊಮ್ಮೆ ಬ್ರೀತ್ ಇನ್, ಬ್ರೀತ್ ಔಟ್. 90 ಡಿಗ್ರಿ. ಬ್ರೀತ್ ಇನ್, ಬ್ರೀತ್ ಔಟ್. ಚೇಂಜ್. ಇನ್ಹೇಲ್, ಎಕ್ಸೇಲ್, ಒಳಮುಖ. ಬ್ರೀತ್ ಇನ್, ಒಳಮುಖ. ಹಸ್ತಗಳನ್ನ ಹಿಂಗ್ ಮಾಡ್ರಿ. ಬ್ರೀತ್ ಔಟ್. ಚೇಂಜ್. ಬ್ರೀತ್ ಇನ್, ಬ್ರೀತ್ ಔಟ್. 45 ಡಿಗ್ರಿ. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಇವಾಗ ಎದೆಗೆ ನೇರವಾಗಿ. ಬ್ರೀತ್ ಇನ್, ಬ್ರೀತ್ ಔಟ್. ಚೇಂಜ್. ಬ್ರೀತ್ ಇನ್, ಬ್ರೀತ್ ಔಟ್. ನೆಕ್ಸ್ಟ್ ಯಾವುದು? ಮಾರ್ಜಾಲ ಶ್ವಾಸ. ಉಸಿರು ತಗೊಳ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ಸೊಂಟದಿಂದ ಬಾಗಿ. ಎಷ್ಟು ಸಾಧ್ಯ ಆಯ್ತು ಬಾಗಿ. ಬೆರಳುಗಳ ಮೂಲಕ ಸ್ಟ್ರೆಚ್ ಮಾಡಿ ಮುಂದೆ ಬನ್ನಿ. ಬೆರಳು ಮೂಲಕ ಮೊಣಕಾಲಿನ ಮೇಲೆ ಬರೋಣ. 4 ಬಾರಿ ದೀರ್ಘವಾಗಿ ಉಸಿರಾಟ. ಮಾರ್ಜಾಲ ಶ್ವಾಸ. ಬ್ರೀತ್ ಇನ್, ಸೊಂಟನ ಕೆಳಗಡೆ ಮಾಡಿ. ಎಲ್ರು ನೋಡಿಲಿ. ಸಣ್ಣ ಎದುಸಲ್ಲಿ ಮಲ್ಕೊಂಡ ನೋಡ. ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್. ಬೆಕ್ಕು ಹೇಗೆ ಉಸಿರಾಡುತ್ತೆ ಹಂಗಿದು. ಎಕ್ಸೇಲ್. ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್, ಎಕ್ಸೇಲ್. ಸಾಕು. ನೆಕ್ಸ್ಟ್ ಶ್ವಾನ ಶ್ವಾಸ. ಎರಡು ಕೈಗಳನ್ನ ಮೊಣಕಾಲ ಹತ್ರ ಹೀಗೆ ಇಟ್ಕೊಳ್ರಿ. ಬೆನ್ನು ಕತ್ತು ನೇರವಾಗಿರ್ಲಿ. ಇದು ಹೊಟ್ಟೆಯಲ್ಲಿರೋ ಕಲ್ಮಶನ ಎಲ್ಲ ಕ್ಲೀನ್ ಮಾಡ್ತದೆ. ನಾಲ್ಗೆನ ಸಂಪೂರ್ಣ ಹೊರಗಡೆ ಚಾಚೋಣ. ಜೋರ್ ಮಾಡ್ರಿ, ಜೋರ್ ಮಾಡ್ರಿ. ಎಲ್ಲ ನಾಯಿ ಓಡೋಗಿರ್ಬೇಕು.
ಸರ್ ಮುಂದೆ ಬರ್ರಿ ಇಲ್ಲಿ. ಕಟಿ ಶ್ವಾಸ ಎಡಗೈ ಒಳಗಡೆ ಬಲಗೈನ ಲಾಕ್ ಮಾಡ್ರಿ. ಹಿಂದೆ ಕಟ್ಕೊಳ್ಳಿ ಅದನ್ನೇ. ಬೆನ್ನು ಕತ್ತು ನೇರವಾಗಿ ಮಾಡ್ರಿ. ಅಪ್ಪಿನಿ ಕ್ಯಾಪ್ ತೆಗಿ. ಉಸಿರು ತಗೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ ಹಣೆಯನ್ನ ನೆಲಕ್ಕೆ ತಾಗಿಸೋಣ. ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಟ ಮಾಡೋಣ. ಇದರಿಂದ ನಮ್ಮ ಹೊಟ್ಟೆ ಭಾಗಕ್ಕೆ, ಬೆನ್ನಿನ ಭಾಗಕ್ಕೆ ಆಕ್ಸಿಜನ್ ಪೂರೈಕೆ ಆಗುತ್ತೆ. ಕಿಡ್ನಿ ಪೋರ್ಷನ್ ಆಕ್ಟಿವೇಟ್ ಆಗುತ್ತೆ. ಹಾಗೆ ಉಸಿರು ತಗೊಳ್ತಾ ಆಮೇಲೆ ಚೇಂಜ್ ಯುವರ್ ಹ್ಯಾಂಡ್ಸ್. ಈಗ ಬಲಗೈ ಒಳಗಡೆ ಎಡಗೈ ಲಾಕ್ ಮಾಡ್ಕೊಳ್ಳಿ. ಉಸಿರು ಬಿಡ್ತಾ ಮುಂದೆ ಹಣೆಯನ್ನ ನೆಲಕ್ಕೆ ತಾಗಿಸೋಣ. ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಟ ಮಾಡೋಣ. ನಿಧಾನವಾಗಿ ಮೇಲೆ ಹೇಳೋಣ. ಎರಡು ಕೈಗಳನ್ನ ಆದಿ ಮುದ್ರೆ ಮಾಡೋಣ. ಹೆಬ್ಬೆಟ್ಟನ್ನ ಕಿರುಬೆರಳಿಗೆ ಇಲ್ಲಿ ತಾಗಿಸ್ಬೇಕು. ಮುಷ್ಟಿ ಕಟ್ಟಿ ಹೊಟ್ಟೆ ಹತ್ರ ಇಟ್ಕೊಳ್ಳಿ. ಇದು ಕಿಡ್ನಿನ ಆಕ್ಟಿವೇಶನ್ ಮಾಡ್ತದೆ. ಉಸಿರು ತಗೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ ಹಣೆಯನ್ನ ನೆಲಕ್ಕೆ ತಾಗಿಸಿ ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಟ ಮಾಡೋಣ. ಹೊಟ್ಟೆಯ ಭಾಗ ಒಳಗಡೆ ಹೋಗೋದನ್ನ ಫೀಲ್ ಮಾಡಿ. ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ. ಸಣ್ಣ ಕೆರಳು ದೊಡ್ಡ ಕರಳಿಗೆ ಆಕ್ಟಿವೇಶನ್ ಮಾಡ್ದಂಗ ಆಗುತ್ತೆ. ಕಿಬ್ಬೊಟ್ಟೆಯ ಭಾಗ, ಕಿಡ್ನಿಯ ಭಾಗ ಆಕ್ಟಿವೇಶನ್ ಆಗುತ್ತೆ. ದೀರ್ಘವಾಗಿ ಉಸಿರಾಟ ಮಾಡಿ. ನಿಧಾನವಾಗಿ ಮೇಲೆ ಹೇಳೋಣ. ಈಗ ಎಡಗೈನ ಹೊಕ್ಕಳ ಮೇಲೆ ಇಟ್ಕೊರಿ, ಬಲಗೈನ ಅದ್ರ ಮೇಲೆ ಇಟ್ಕೊರಿ. ಹೊಟ್ಟೆನ ಪ್ರೆಸ್ ಮಾಡ್ಕೊಳ್ರಿ. ಉಸಿರು ತಗೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ ಸ್ಥಿತಿಯಲ್ಲಿ ಉಸಿರಾಟ ಮಾಡೋಣ. 1 2 3 4 5 6 7 8 9 10. ನಿಧಾನವಾಗಿ ಮೇಲೆ ಹೇಳೋಣ. ಹಾಗೆ ನಿಂತು ಮಾಡುವ ಕ್ರಿಯಾತ್ಮಕ ಆಸರು. ಉಸಿರು ತಗೊಳ್ತಾ ಕೈಗಳ ಮೇಲೆ, ಮೊಣಕಾಲಿನ ಮೇಲೆ ಬರೋಣ. ಬಲಗಾಲ ಮುಂದಿಟ್ಕೊಳ್ಳಿ, ಎಡಗಾಲ ಮುಂದೆ. ಕಮ್ ಟು ದ ಸೆಂಟರ್. ಸೊಂಟದ ಮೇಲೆ ಹೀಗೆ ಕೈ ಇಟ್ಕೊಳ್ರಿ. ಓಕೆ, ಇಲ್ಲಿಗೆ ಪಾಶ್ನಿ ಸಂಧಿ ಚಾಲನೆ ಅಂತ ಹೇಳ್ತೀವಿ. ಇಲ್ಲಿ ಏನ್ ಮಾಡ್ತೀವಿ ಜಸ್ಟ್ ಒಂದು ಅಬ್ಸರ್ವ್ ಮಾಡಿ. ಇದನ್ನ ಎಲ್ಲರೂ ಮಾಡ್ಬೋದು ಎಕ್ಸರ್ಸೈಸ್. ಫಸ್ಟ್ ಈ ಜಾಯಿಂಟಿಗೆ ಮೂವ್ಮೆಂಟ್ ಕೊಡ್ತೇವೆ, ಬೆರಳಿಗೆ ಮೂವ್ಮೆಂಟ್ ಕೊಡ್ತೇವೆ. ಬೆರಳು ಆಯ್ತಾ, ನೆಕ್ಸ್ಟ್ ಜಾಯಿಂಟ್ ಎಲ್ಲಿ ಬರ್ತದೆ? ಇಲ್ಲಿ ಬರ್ತದೆ, ಪಾದದ ಮಣಿಕಟ್ಟು. ಇದನ್ನ ಪಾಶ್ನಿ ಸಂಧಿ ಚಾಲನೆ ಅಂತ ಹೇಳ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಜಾಯಿಂಟ್ ಎಲ್ಲಿ ಐತಿ? ಇಲ್ಲೆಲ್ಲೂ ಜಾಯಿಂಟ್ ಇಲ್ಲ. ನೆಕ್ಸ್ಟ್ ಇಲ್ಲಿ ಮೊಣಕಾಲು ಚಿಪ್ ಐತಿ. ಈ ಜಾಯಿಂಟಿಗೆ ಮೂವ್ ಮಾಡ್ತೀವಿ. ಈ ಜಾಯಿಂಟ್ ಆದ್ಮೇಲೆ ನೆಕ್ಸ್ಟ್ ಜಾಯಿಂಟ್ ಇಲ್ಲಿ ಐತಿ. ಈ ಜಾಯಿಂಟ್ ಮೂವ್ ಮಾಡ್ತೀವಿ. ನೆಕ್ಸ್ಟ್ ಜಾಯಿಂಟ್ ಇಲ್ಲಿ ಸೊಂಟ ಹೊಳ್ಳಾಡ್ತದೆ. ಓಕೆ, ಈ ಜಾಯಿಂಟ್ ಮೂವ್ ಮಾಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಜಾಯಿಂಟ್ ಎಲ್ಲಿ ಬರ್ತೈತಪ್ಪ? ಸೀದಾ ಬರ್ತಾ ಈ ನೆಕ್ಸ್ಟ್ ಜಾಯಿಂಟ್ ಇಲ್ಲಿ ಐತಿ. ಇದಕ್ಕೆ ಮೂವ್ಮೆಂಟ್ ಕೊಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಜಾಯಿಂಟ್ ಯಾವುದು? ಇಲ್ಲಿ ಬರ್ತದೆ. ಮನ ಕೈಗಳು ಇಲ್ಲಿಗೆ ಮೂವ್ಮೆಂಟ್, ಈ ಜಾಯಿಂಟಿಗೆ ಮೂವ್ಮೆಂಟ್ ಕೊಡ್ತೀವಿ. ಆಮೇಲೆ ಈ ಜಾಯಿಂಟಿಗೆ ಮೂವ್ಮೆಂಟ್ ಕೊಡ್ತೀವಿ. ಇಲ್ಲಿ ಆದ್ಮೇಲೆ ನೆಕ್ಸ್ಟ್ ಜಾಯಿಂಟ್ ಎಲ್ಲಿದಾವೆ? ಬೆರಳುಗಳಲ್ಲಿ ಇದಾವೆ. ಇಲ್ಲೊಂದು ಜಾಯಿಂಟ್, ಇಲ್ಲೊಂದು ಜಾಯಿಂಟ್, ಇಲ್ಲೊಂದು ಜಾಯಿಂಟ್. ಈ ಜಾಯಿಂಟ್ಗಳು ಇದೇನು ಮತ್ತೆ ಯೋಗಾಸನ ಅಂದ್ರೆ ನಾವು ಬರೀ ಪ್ರತಿಯೊಂದು ಜಾಯಿಂಟ್ ಎಲ್ಲೆರಡು ಎಲುಬು ಕೊಡ್ತಾವಲ್ಲ, ಇಲ್ಲೊಂದು ಎಲುಬು ಕೊಡ್ತದ, ಎಲ್ಲೆಲ್ಲಿ ಕೊಡ್ತಾವ ಅಲ್ಲಿ ಆಕ್ಸಿಜನ್ ಸಪ್ಲೈ ಮಾಡೋದು. ಸೊ ಬೆರಳು ಮುಗೀತು. ಫಸ್ಟ್ ಚಾಲನೆ ಮಾಡ್ತೀವ, ಆಮೇಲೆ ಅದನ್ನ ರೊಟೇಷನ್ ಮಾಡೋದು. ಈ ಫಸ್ಟ್ ಈ ಪೋರ್ಷನ್ ರೊಟೇಷನ್ ಮಾಡ್ತೀವಿ, ಈ ಪೋರ್ಷನ್ ರೊಟೇಷನ್ ಮಾಡ್ತೀವಿ, ಈ ಪೋರ್ಷನ್ ರೊಟೇಷನ್ ಮಾಡ್ತೀವಿ, ಸೊಂಟನ ರೊಟೇಷನ್ ಮಾಡ್ತೀವಿ, ಭುಜ ರೊಟೇಷನ್ ಮಾಡ್ತೀವಿ, ಆಮೇಲೆ ಇದನ್ನ ರೊಟೇಷನ್ ಮಾಡ್ತೀವಿ, ಇದನ್ನ ರೊಟೇಷನ್, ಈ ಜಾಯಿಂಟ್ಗಳು ರೊಟೇಷನ್ ಮಾಡ್ತೀವಿ. ಇಲ್ಲಿಗೆ ಮುಗಿದ್ಮೇಲೆ ದೆನ್ ವಿಲ್ ಕಮ್ ಟು ದ ನೆಕ್. ಕುತ್ತಿಗೆಗೆ ಬರ್ತೀವಿ. ಈ ಪೋರ್ಷನ್ಗೆ ರೊಟೇಷನ್ ಕೊಡ್ತೀವಿ, ಈ ಪೋರ್ಷನ್ಗೆ. ಇದಾದ್ಮೇಲೆ ನೆಕ್ಸ್ಟ್ ಯಾವುದು? ಎಲ್ಲಿ ಜಾಯಿಂಟ್ ಇದೆ, ನೆಕ್ಸ್ಟ್ ಎಲ್ಲಿ ಜಾಯಿಂಟ್ ಇಲ್ಲ. ಸೊ ಕಣ್ಣುಗಳಿಗೆ ಚಾಲನೆ ಕೊಡ್ತೀವಿ. ಅದು ಮುಗಿ ಇಷ್ಟೊತ್ತಿಗೆ ಇದು ಇಲ್ಲಿಂದ ಅಂದ್ರೆ ಫಸ್ಟ್ ಚಾಲನೆ ಮುಗಿತು, ರೊಟೇಷನ್ ಮುಗಿತು. ಅದು ಮುಗಿದ್ಮೇಲೆ ವಿಲ್ ಗೋ ಟು ಗಣಪತಿ ನಮಸ್ಕಾರ, ಸೂರ್ಯ ನಮಸ್ಕಾರ. ಓಕೆ, ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ಕಾಲುಗಳು ಒಂದಕ್ಕೊಂದು ಜಾಯಿನ್ ಆಗಿರಲಿ, ಅಗಲವಾಗಿರಬಾರ್ದು. ದೇಹ ನೇರವಾಗಿರಲಿ. ಕಾಲುಗಳನ್ನ ಸಮಸ್ಥಿತಿ ಹೀಗೆ ನೋಡ್ರಿ, ಅಗಲ ಮಾಡಿರಲ್ಲ. ಓಕೆ, ಉಸಿರು ತಗೊಳ್ತಾ ಮೇಲೆ ಬ್ರೀದ್ ಇನ್, ಬೆರಳುಗಳ ಚಾಲನೆ. ಬ್ರೀತ್ ಔಟ್, ಇನ್ಹೇಲ್, ಹಿಂದೆ, ಎಕ್ಸೇಲ್, ಬ್ರೀದ್ ಇನ್, ಬ್ರೀತ್ ಔಟ್, ಬ್ರೀದ್ ಇನ್, ಬ್ರೀತ್ ಔಟ್. ನೆಕ್ಸ್ಟ್ ಜಾನು ಸಂಧಿ ಚಾಲನೆ. ಬಲಗಾಲು ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟ್ ಮುಂದೆ ಬ್ರೀದ್ ಇನ್, ಬ್ರೀತ್ ಔಟ್, ಬ್ರೀದ್ ಇನ್, ಬ್ರೀತ್ ಔಟ್. ಇದರಲ್ಲಿ ಪ್ರಕಾರ 3. ಬ್ರೀದ್ ಇನ್ ಪಕ್ಕ, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ನೀವು ಉಸಿರಾಟದ ಕೇಳಿಸ್ಬೇಕು. ಇನ್ಹೇಲ್, ಎಕ್ಸೇಲ್, ಹಿಂದೆ, ಇನ್ಹೇಲ್, ಎಕ್ಸೇಲ್. ನಾವು ಲೆಫ್ಟ್ ಲೆಗ್. ಬ್ರೀದ್ ಇನ್ ಪ್ರಕಾರ 1, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ಪ್ರಕಾರ 2 ಮುಂದೆ. ಬ್ರೀದ್ ಇನ್, ಬ್ರೀತ್ ಔಟ್, ಬ್ರೀದ್ ಇನ್, ಬ್ರೀತ್ ಔಟ್ ಪಕ್ಕ. ಬ್ರೀದ್ ಇನ್, ಬ್ರೀತ್ ಔಟ್, ಬ್ರೀದ್ ಇನ್, ಬ್ರೀತ್ ಔಟ್ ಹಿಂದೆ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟ್ ಉರ ಸಂಧಿ ಚಾಲನೆ ಅಂತ ಹೇಳ್ತೀವಿ. ಬಲಗಾಲು. ಬ್ರೀದ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್ ಪಕ್ಕ.
breathe in, breathe out, breathe in, breathe out. Hinde, breathe in, breathe out, breathe in, breathe out. Now left leg. Puraka, Rechaka, Puraka, Rechaka. Pakka. Breathe in, breathe out, breathe in, breathe out. Hinde, inhale, exhale, inhale, exhale. ಮುಗಿತಾ? ನೆಕ್ಸ್ಟ್ ಸೊಂಟ. ಉಸಿರು ತೋಳ್ತಾ ಹಿಂದೆ, ಉಸಿರು ಬಿಡ್ತಾ ನೇರ, ಉಸಿರು ತೋಳ್ತಾ ಮುಂದೆ ನೇರ. ಬ್ರೀದ್ ಇನ್, ಬ್ರೀತ್ ಔಟ್, ಬ್ರೀದ್ ಇನ್, ಬ್ರೀತ್ ಔಟ್. ಈಗ ಸ್ಥಿತಿ ಮಾಡೋಣ. ಉಸಿರು ತೋಳ್ತಾ ಹಿಂದೆ ಹಂಗೆ ಪೊಸಿಷನ್ ಅಲ್ಲಿರಿ ಒಂದು 20 ಸೆಕೆಂಡ್. ಯಾಕಂದ್ರೆ ನಾವು ಪ್ರತಿನಿತ್ಯ ಸೌಂಡ್ ಮಾಡಬೇಡ್ರಿ. 1 2 3 4 5 6 7 8 9 10. ಉಸಿರಾಟ ಮಾಡ್ರಿ, ಹಂಗೆ ಅಲ್ಲೇ ಇರಿ, ಕಂಟಿನ್ಯೂ ಮಾಡಿ. ಏನಾಗುತ್ತೆ, ನಾವು ಪ್ರತಿನಿತ್ಯ ಬರೀ ಮುಂದೆ ಬಾಗಿ ಎಕ್ಸರ್ಸೈಸ್ ಮಾಡ್ತೀವಿ, ಬರೀ ಮುಂದೆ ಬಾಗ್ತೀವಿ ಇಡೀ ದಿವಸ, ಹಿಂದೆ ಒಟ್ಟಟ್ಟು ಬಾಗೋದಿಲ್ಲಲ್ಲ. ಇದರಿಂದ ಮಾಡೋದ್ರಿಂದ ಇಲ್ಲಿ ಫ್ಲೆಕ್ಸಿಬಿಲಿಟಿ ಬರ್ತದೆ ಮತ್ತು ಬೆನ್ನಿಗೆ ಶಕ್ತಿ ಬರ್ತದೆ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ ಸೊಂಟದಿಂದ ಬಾಗಿ ನೋಡಿ. ಮುಂದೆ ಬಾಗೋದು ಈಸಿ ಐತಿಲ್ಲ, ಹಿಂದೆ ಬಾಗೋದನ್ನ ಟ್ರೈ ಮಾಡಿ. ಸ್ವಲ್ಪ ಕಷ್ಟ ಅನ್ಸುತ್ತೆ, ಯಾಕಂದ್ರೆ ನಮ್ಗೆ ರೂಢಿ ಇರಲ್ಲ. ಬಾಗಿ ಇನ್ನು ಸ್ವಲ್ಪ ಬಾಡಿ ಎಲ್ಲ ಫ್ಲೆಕ್ಸಿಬಲ್ ಇರಬೇಕು. ದೀರ್ಘವಾಗಿ ಉಸಿರಾಟ ಮಾಡೋಣ. 1 2 3 4 5 6 7 8 9 10. ಉಸಿರು ತಗೊಳ್ತಾ ಆಮೇಲೆ ಬರ್ರಿ. ಕಾಲುಗಳು ಸಮಸ್ಥಿತಿ ಜಾಯಿಂಟ್ ಆಗಿರ್ಬೇಕು ಒಂದಕ್ಕೊಂದು. ಉಸಿರು ತಗೊಳ್ತಾ ನಿಧಾನವಾಗಿ ಕೈಗಳನ್ನ ಲಾಕ್ ಮಾಡ್ಕೊಳ್ಳೋಣ. ಬೆಳಗ್ಗೆ ಒಂದಕ್ಕೊಂದು ಲಾಕ್ ಮಾಡಿ ಸ್ಟ್ರೆಚ್ ಮಾಡಿ. ಸಾಧ್ಯ ಆದಷ್ಟು ಸ್ಟ್ರೆಚ್ ಮಾಡೋಣ. ಫೀಲ್ ದ ಸ್ಟ್ರೆಚ್. ಉಸಿರು ತಗೊಳ್ತಾ ಬಲಕ್ಕೆ, ಇನ್ನ ಬಲಕ್ಕೆ, ಎಲ್ರು ಬಲಕ್ಕೆ ತಿರುಗ್ರಿ. ಉಸಿರು ಬಿಡ್ತಾ ನೇರ, ಉಸಿರು ತಗೊಳ್ತಾ ಎಡಕ್ಕೆ ನೇರ, ಬಲಕ್ಕೆ ನೇರ, ಎಡಕ್ಕೆ ನೇರ. ನಾವು ಬೆರಳುಗಳನ್ನ ರಿವರ್ಸ್. ಸ್ಟ್ರೆಚ್, ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಇನ್ಹೇಲ್, ಬಲಕ್ಕೆ, ಎಲ್ರು ಬಲಕ್ಕೆ. ಎಕ್ಸೇಲ್, ನೇರ. ಇನ್ಹೇಲ್, ನೇರ. ಇವಾಗ ನಿಮ್ಮ ಬಲಕ್ಕೆ ರೊಟೇಷನ್. ಬಲ ನೇರ, ಎಡ ನೇರ. ಬ್ರೀದ್ ಇನ್, ಬ್ರೀತ್ ಔಟ್, ಬ್ರೀದ್ ಇನ್, ಬ್ರೀತ್ ಔಟ್. ನಿಧಾನವಾಗಿ ಕೈಗಳನ್ನ ಬಿಡಿಸ್ಕೊಳ್ಳೋಣ. ನೆಕ್ಸ್ಟ್ ಈ ಜಾಯಿಂಟ್ಗೆ ಬ್ರೀದ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ಕುರುಪು ಚಾಲನೆ ಅಂತ ಹೇಳ್ತೇವೆ. ಕೈ ಹೀಗೆ ಇಟ್ಕೊಳ್ಳಿ. ಇನ್ಹೇಲ್, ಎಕ್ಸೇಲ್, ಬ್ರೀದ್ ಇನ್, ಬ್ರೀತ್ ಔಟ್. ಒನ್ ಮೋರ್ ಟೈಮ್. ಹಸ್ತೋಡಿ ಕೆಳಮುಖ. ಮನೆ ಬಂದ ಸಂಧಿ ಚಾಲನೆ. ಮೇಲೆ ನೇರ, ಕೆಳಗೆ ನೇರ. ಬ್ರೀದ್ ಇನ್, ಬ್ರೀತ್ ಔಟ್, ಬ್ರೀದ್ ಇನ್, ಬ್ರೀತ್ ಔಟ್. ಹಸ್ತಾಂಗುಲಿ ಚಾಲನೆ. ಉಸಿರು ತಗೊಳ್ತಾ ಮುಷ್ಟಿ ಕಟ್ಟಿ ಬೆರಳುಗಳನ್ನ ಜಾಯಿಂಟ್ ಒಂದೊಂದೇ ಮೂವ್ ಮಾಡ್ರಿ. ಸಂಪೂರ್ಣ ಶಕ್ತಿ ಕೈಯಲ್ಲಿ ಬರಲಿ. ಫುಲ್ ಟೈಟ್ ಹಿಡೀರಿ. ಹಾಗೆ ಉಸಿರು ಬಿಡ್ತಾ ಅಗಲ ಮಾಡ್ರಿ. ರಿವರ್ಸ್. ಉಸಿರು ತಗೊಳ್ತಾ ಫುಲ್ ಮುಷ್ಟಿ ಕಟ್ಟಿ. ಸಂಪೂರ್ಣ ಶಕ್ತಿ ನಮ್ಮ ದೇಹದಲ್ಲಿ ಬರ್ಬೇಕು, ಮುಷ್ಟಿಯಲ್ಲಿ. ಬ್ರೂಸ್ಲಿ ಕೇಳಿರೇನೆ ಎಲ್ಲರೂ? ಬ್ರೂಸ್ಲಿ ಗೊತ್ತಾ? ಅವನಲ್ಲಿ ಎಷ್ಟು ಶಕ್ತಿ ಇತ್ತಂದ್ರೆ 1 ಫೀಟ್ ಬಿಡಿ ಇಷ್ಟು. ಅವನು ತುಂಬಾ ಫೇಮಸ್. ಇದಕ್ಕೆ 1 ಇಂಚ್ ಏನು 1 ಇಂಚ್ ಫಿಸ್ಟ್ ಫೈಟ್ ಅಂತ ಹೇಳ್ತಾರೆ. ಇಷ್ಟೇ 1 ಇಂಚಿಂದ ಹಿಂಗೆ ಹೊಡೆದ್ರೆ ಇಷ್ಟೇ ದೂರದಲ್ಲಿ ಎಷ್ಟು ಶಕ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ 140 kg ಅಷ್ಟು ಸ್ಪೀಡ್ ಪ್ರೊಡ್ಯೂಸ್ ಮಾಡ್ತಾ ಇದ್ದ. ಇಷ್ಟೇ ಸ್ಪೀಡ್ ನಿಂಗೆ ಹೊಡೆದ್ರೆ ಮನುಷ್ಯ 20 ಫೀಟ್ ಹೋಗಿ ದೂರ ಹೋಗಿ ಬೀಳ್ತಾ ಇದ್ದ. ಅಷ್ಟು ಮೆಂಟಲಿ ಸ್ಟೆಮಿನಾ. ವರ್ಲ್ಡ್ ಅಲ್ಲಿ ಅವನಷ್ಟು ಬೆಸ್ಟ್ ಫೈಟರ್ ಯಾರು ಇಲ್ಲ. ಬರೀ 1 ಇಂಚಿಂದ ಇಷ್ಟೇ ದೂರದಿಂದ ಹೊಡೆದ್ರೆ ಮನುಷ್ಯ ಸಾಯ್ತಿದ್ದ. ಅಷ್ಟು ಪವರ್ಫುಲ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇದ್ದ. ನಮ್ಮ ದೇಹದಲ್ಲಿ ಅಷ್ಟು ಶಕ್ತಿ ಇರ್ತದೆ. ಅದೆಲ್ಲ ಶಕ್ತಿ ನಮ್ಮ ಉಸಿರಲ್ಲಿ ಇರ್ತದೆ. ಸೊ ಉಸಿರನ್ನ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಮಗೆ ಆ ಶಕ್ತಿ ಬರುತ್ತೆ. ಬಲಗಾಲ್ ಮುಂದೆ ರೊಟೇಷನ್ಸ್ ಮಾಡೋಣ. ಇವಾಗ ಬಲಕ್ಕೆ 1 2 ರಿವರ್ಸ್ 2 1. ಎಡಗಾಲು ಬ್ರೀದ್ ಇನ್, ಬ್ರೀತ್ ಔಟ್, ರಿವರ್ಸ್. ನೆಕ್ಸ್ಟ್ ಜಾನುಸಂಧಿ ಭ್ರಮಣ. ರಿವರ್ಸ್
ಇದರಲ್ಲಿ ಪ್ರಕಾರದ್ದು ಬರೀ ಮೊಣಕಾಲ್ ಚಿಪ್ ಅಷ್ಟೇ ಹಿಂಗ್ ಮೂವ್ ಆಗ್ಬೇಕು ಅಪೋಸಿಟ್ ಡೈರೆಕ್ಷನ್. ರಿವರ್ಸ್. ನೆಕ್ಸ್ಟ್ ಉರಸಂಧಿ ಭ್ರಮಣ. ಬಲಗಾಲು, ರಿವರ್ಸ್. ಎಡಗಾಲು, ಕಟಿ ಭ್ರಮಣ. ಕೈ ಹಿಡ್ಕೊಳ್ಳಿ, ಗೋಡೆಗೆ ಒಂದಕ್ಕೊಂದು ತಾಗ್ದಂಗೆ ಇರ್ಬೇಕು. ಎಡಗಡೆ ಸೊಂಟ, ಎಡಗಡೆ ತಗೊಳ್ಳಿ. ರೊಟೇಷನ್ಸ್ 1 2 3 4. ರಿವರ್ಸ್ 4 3 2 1. ನೆಕ್ಸ್ಟ್ ಈ ಜಾಯಿಂಟ್ಸ್ 1 2. ರಿವರ್ಸ್. ಬ್ರೀದ್ ಇನ್, ಬ್ರೀತ್ ಔಟ್. ಪ್ರಕಾರದ್ದು ಉಸಿರಾಟ ಕೇಳಿಸ್ಬೇಕು. ರಿವರ್ಸ್. ಹೀಗೆ ಇನ್ನೊಮ್ಮೆ ಇದು ನೋಡಿ, ಒಮ್ಮೆ ಹಿಂಗೆ ಹೋಗ್ತದ ರೊಟೇಷನ್, ಹಿಂಗೆ ಹೋಗಿ ಮತ್ತೆ ಹಿಂಗೆ ಬರ್ಬೇಕು. ಯಾವ ಕೈ ಕೆಳಗಿರ್ತೈತೋ ಅದು ಕೆಳಗೆ ಹೋಗ್ಬೇಕು, ಉಲ್ಟಾ. ರಿವರ್ಸ್. ಇದರಲ್ಲಿ ಪ್ರಕಾರ 3. ಭುಜದ ಮೇಲೆ ಇಟ್ಕೊಂಡು ಮೊಣಕೈ ಒಂದಕ್ಕೊಂದು ಟಚ್ ಆಗ್ಬೇಕು. ರಿವರ್ಸ್. ಈಗ ಇಟ್ಕೊಳ್ಳಿ. ಕುರ್ಪು ಭ್ರಮಣ. ರಿವರ್ಸ್. ಹಸ್ತಗಳು ಕೆಳಮುಖ. ರಿವರ್ಸ್. ನೆಕ್ಸ್ಟ್ ಮನಿ ಬಂದ ಸಂಧಿ ಭ್ರಮಣ. ಇಲ್ಲಿ ರಿವರ್ಸ್. ಬೆರಳು ಚಾಲನೆ ಮಾಡಿ. ಹಸ್ತಾಂಗುಲಿ ಸಂಚನ ಜೋರಾಗಿ ಜಾಡಿಸ್ರಿ. ಉಸಿರಾಟ ಜೋರಾಗಿ ಉಸಿರಾಟ. ಬೆರಳೆಲ್ಲ ಸೈಡ್ ಆಗ್ತಾ ಇರ್ಬೇಕು. ಸಾಕು. ಎಡಗೈ ಹೀಗೆ ಇಟ್ಕೋರಿ. ಎಡಗೈ ನಿಮ್ಮ ಎಡಗೈ ಅಬ್ಸರ್ವ್ ಮಾಡ್ರಿ. ನಾನು ಹಿಂಗೆ ಹಿಡಿದೆ ಯಾಕೆ? ಎಡಗೈ ಬೆರಳಿಂದ ಜಗ್ರಿ. 3 ಬೆರಳ ಜಗ್ರಿ. ನರಗಳಲ್ಲಿ ಸೆಳೆತ ಫೀಲ್ ಆಗ್ಬೇಕು. ಅದು ಉಸಿರು ತಗೊಳ್ತಾ ಬಲಕ್ಕೆ, ಉಸಿರು ಬಿಡ್ತಾ ಹತ್ತಿರ, ಎಡಕ್ಕೆ ಹತ್ತಿರ. 1 more time. ಬ್ರೀದ್ ಇನ್, ಬ್ರೀತ್ ಔಟ್. ಬ್ರೀದ್ ಇನ್, ಬ್ರೀತ್ ಔಟ್. ಭ್ರಮಣ ಮಾಡೋಣ. ಬ್ರೀದ್ ಇನ್, ಬ್ರೀತ್ ಔಟ್. ಇನ್ಹೇಲ್, exhale. Come to the center. Reverse. Inhale, exhale. Inhale, exhale. Next ಕೈನ ಹೀಗೆ ಲಾಕ್ ಮಾಡ್ಕೊಳ್ಳಿ ಹಿಂದೆ. ಗ್ರೀವ ಚಾಲನೆ, ಕತ್ತಿಗೆ ಚಾಲನೆ ಮಾಡೋದು. ಇನ್ಹೇಲ್, ನೇರ. ಇನ್ಹೇಲ್, ಎಕ್ಸೇಲ್. 1 more time. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ನೇರ. ಉಸಿರು ತಗೊಳ್ತಾ ಕೆಳಗೆ, ಉಸಿರು ಬಿಡ್ತಾ ನೇರ. ಇವಾಗ ಎಡಕ್ಕೆ ಉಸಿರು ತಗೊಳ್ತಾ ಎಡಕ್ಕೆ. ನಿಮ್ಮ ಎಡಕ್ಕೆ ನೋಡ್ರಿ. ಎಲ್ಲರೂ ಆ ಕಡೆ ಮಾಡ್ರ. ಇಲ್ಲಿ ಫ್ರಂಟ್ ಪೊಲೀಸರು ಹಾಕಂದ್ರೆ ನಿಂತಾರಲ್ಲ, ಅವ್ರು ನೋಡಿ ಮಾಡಿ. ಎಡಕ್ಕೆ ನೇರ, ಬಲಕ್ಕೆ ನೇರ, ಎಡ ನೇರ, ಬಲ ನೇರ. ಈಗ ಎಡಪಾರ್ಶ್ವ ನೇರ, ಬಲಪಾರ್ಶ್ವ ನೇರ. ಇನ್ನೊಮ್ಮೆ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಕತ್ತನ್ನ ಕೆಳಗಡೆ ಲಾಕ್ ಮಾಡ್ಕೊಳ್ರಿ. ನಿಮ್ಮ ಎಡಗಡೆಯಿಂದ ಭ್ರಮಣ ಮಾಡ್ರಿ. 1 ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಇನ್ನೊಮ್ಮೆ ಇನ್ಹೇಲ್, ಎಕ್ಸೇಲ್. ಕಮ್ ಟು ದ ಸೆಂಟರ್. ರಿವರ್ಸ್. ಬ್ರೀದ್ ಇನ್, ಬ್ರೀತ್ ಔಟ್. ಇನ್ಹೇಲ್, ಎಕ್ಸೇಲ್. 1 more time. ಬ್ರೀದ್ ಇನ್, ಬ್ರೀತ್ ಔಟ್. ಕತ್ತನ್ನ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೇತ್ರ ಚಾಲನೆ ಅಂತ ಹೇಳ್ತೀವಿ. ಕಣ್ಣುಗಳಿಗೆ ಚಾಲನೆ ನೀಡುದು. ಕಣ್ಣುಗಳು ಎಷ್ಟು ಸಾಧ್ಯ ಆಗುತ್ತೆ ಅಗಲ ಮಾಡ್ರಿ. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಬ್ಸರ್ವ್ ಮಾಡೋಣ. ಕಣ್ಣಲ್ಲಿರೋ ನರಗಳಿಗೆ ರಕ್ತ ಸಂಚಾರ, ಆಕ್ಸಿಜನ್ ಪೂರೈಕೆ ಆಗುತ್ತೆ. ಕಣ್ಣಾಗ ನೀರು ಬರೋವರೆಗೂ ನೋಡ್ರಿ. ಪ್ರತಿನಿತ್ಯ ನೇತ್ರ ಚಾಲನೆ ಮಾಡೋದ್ರಿಂದ ಕಣ್ಣು ಶಾರ್ಪ್ ಆಗ್ತವೆ. ಫೋಕಸ್ ಜಾಸ್ತಿ ಆಗ್ತದೆ ಕಣ್ಣಿಂದು. ಅಟ್ ದ ಸೇಮ್ ಟೈಮ್ ಸ್ಪೆಕ್ಟ್ ಅದು ಯೂಸ್ ಮಾಡ್ತಾ ಇದ್ರೆ ಅದು ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ಸ್ಲೋಲಿ. ಉಸಿರು ತಗೊಳ್ತಾ ಮೇಲೆ ನೇರ, ಕೆಳಗೆ ನೇರ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಎಡಕ್ಕೆ ನೇರ, ಬಲ
ನೇರ, ಎಡ ನೇರ, ಬಲ ನೇರ. ಭ್ರಮಣ ಮಾಡ್ರಿ ಹಾಗೆ. ರೊಟೇಷನ್ ರಿವರ್ಸ್. 1 2. ಎರಡು ಕಣ್ಣುಗಳು ಮೂಗಿನ ತುದಿನೇ ನೋಡ್ತಾ ಇರ್ಲಿ. ಎರಡು ಕಣ್ಣುಗಳು ಮೂಗಿನ ತುದಿ ನೋಡ್ತಾ ಇರ್ಲಿ. ಬೆರಳುಗಳನ್ನ ತೋರ್ ಬೆರಳು ಹಿಂಗ್ ಮುಂದೆ ಚಾಚ್ರಿ. ಕಣ್ಣು ಮೂವ್ಮೆಂಟ್ ಆಗ್ಬಾರ್ದು. ಕಣ್ಣು ಮೂಗಿನ ತುದಿ ನೋಡ್ತಾ ಇರ್ಲಿ. ಬೆರಳು ಮಾತ್ರ ರೊಟೇಷನ್ ಮಾಡ್ರಿ. ಅವು 2 ಆಗ್ತಾವ 4 ಕಾಣಿಸ್ತಾವ, 2 ಆಗ್ತಾವ 4 ಕಾಣಿಸ್ತಾವ. ದಟ್ ಮೀನ್ಸ್ ಯು ಆರ್ ಡೂಯಿಂಗ್ ಇಟ್ ರೈಟ್. ರಿವರ್ಸ್. ಮೃದುವಾಗಿ ಈ ಬೆರಳು ಮಿಡಲ್ ಫಿಂಗರ್ ಇಂದ ಮೃದುವಾಗಿ ಮಸಾಜ್ ಮಾಡ್ಕೊಳ್ಳಿ. ನಮ್ಮ ದೇಹದಲ್ಲಿ ಅತಿ ಸೂಕ್ಷ್ಮವಾದ ಅಂಗ ಕಣ್ಣುಗಳು. ಜಾಸ್ತಿ ಸ್ಟ್ರೆಸ್ ಕೊಡಬೇಡ, ಜೆಂಟಲಿ ಮಸಾಜ್ ಮಾಡೋಣ. ಸಾಕು. ಸ್ಥಿತಿಗೆ ಬರೋಣ. ನೆಕ್ಸ್ಟ್ ನಿಂತಲ್ಲೇ ಊಟಕ್ಕೆ ಸಿದ್ಧತೆ. ಕೈ ಹಿಂಗ್ ಹಿಡ್ಕೊರಿ, ಅಕ್ಕಂದ್ರೆ ಹಿಂಗ್ ಹಿಡ್ಕೊರಿ. ನೀವು ಕೈ ಒಟ್ಟ ಚಾಲನೆ ಮಾಡ್ಬೇಡ್ರಿ, ಕೈ ಹಿಂಗೆ ಹಿಡ್ಕೊಂಡ್ಬಾರ್ದು. ನಾವು ಹಿಂಗೆ ಬಾಯ್ಸ್ ಎಲ್ಲ ಹಿಂಗ್ ಹಿಡ್ಕೊರಿ ಕೈ. ಓಕೆ, ಫಸ್ಟ್ ಒಂದ್ಸಾರಿ ನೋಡಿ. ಮೊದಲನೇದು 1 2 ಹಿಂಗಾಗುತ್ತೆ. ಎರಡನೇದು ಈ ಪೊಸಿಷನ್. ಮೂರನೇದು ಹೀಗೆ ಕಾಲು ಕೈ ಹೊರಗೆ ಬರ್ತಾವ. 4ನೇದು ಇದೆ. ಓಕೆ, ಶುರು. ಸ್ಟಾರ್ಟ್. 1 2 3 4 5 6 7 8 9 10. ಪ್ರಕಾರ ದೋ. 1 2 3 4 5 7. ಕಾಲ್ ಮೇಲೆ ಬರಬೇಕು ನೋಡ್ರಿ. ಹಿಂಗ 1 2 3 4 5 6 7 8 9 10. ಹೊರಗೆ 1 2 4 5 6 7 8 9 10. ಒಳಮುಖ 1 2 3 4 5 6 7 8 9 10. ಜಂಪ್ ಜಂಪ್. ಹಿಂಗೆ ನಿಂತ್ಕೊಳ್ಳಿ. ಉತ್ತಿಷ್ಟ. ಇದು ಶ್ವಾಸನ ಹೊರಗಡೆ ಹಾಕೋದು. ಕಮ್ ಟು ದ ಸೆಂಟರ್. ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಸ್ಟ್ರೆಚ್ ಯುವರ್ ಬಾಡಿ. ಇದನ್ನ 4 ಟೈಮ್ಸ್ ಮಾಡೋಣ. ಪ್ರಸಾರಿತ ಪಾದೋತ್ಥಾನಾಸನ ಚಾಲನೆ. ಹೇಳಿ. ಪ್ರಸಾರಿತ ಪಾದೋತ್ಥಾನಾಸನ ಚಾಲನೆ. 1. ಉಸಿರು ತಗೋತಾ ಮೇಲೆ. ಬ್ರೀತ್ ಇನ್, ಬ್ರೀತ್ ಔಟ್. 2 3 4. Come to the center. Stretch your body. Stretch your hands. ಬಲಕ್ಕೆ ನೇರ, ಎಡ ನೇರ. ಇಲ್ಲಿ ಮುಂದೆ ಅಕ್ಕಂದ್ರೆ ನೋಡಿ ಮಾಡಿ ಒಂದೇ ಡೈರೆಕ್ಷನ್. ಬಲಕ್ಕೆ ನೇರ, ಎಡಕ್ಕೆ ನೇರ. ಎದೆಗೆ ನೇರವಾಗಿ. ಕೈಗಳು ನೇರವಾಗಿ ಹೋಗ್ಬೇಕು. ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್, ಎಕ್ಸೇಲ್. ಇನ್ನೊಮ್ಮೆ ಉಸಿರಾಟದೊಂದಿಗೆ ಹಸ್ತಗಳ ಮೇಲ್ಮುಖ. ಉಸಿರಾಡೋದು ಕೇಳಿಸ್ಬೇಕು. ನೆಕ್ಸ್ಟ್ ಹೊರಮುಖ. ಹೀಗೆ ರಿವರ್ಸ್. ಈಗ ಒಳಮುಖ. ಸಾಕು. ಒಂಚೂರು ವಿಶ್ರಾಂತಿಯನ್ನು ಪಡೆಯೋಣ. ಕ್ಲೋಸ್ ಯುವರ್ ಐಸ್. ರಿಲ್ಯಾಕ್ಸ್ ಯುವರ್ ಬಾಡಿ. ನಮ್ಮ ದೇಹದಲ್ಲಿ ಆದಂತ ಬದಲಾವಣೆಯನ್ನು ಗಮನಿಸೋಣ. ಏನಾಯ್ತು? ಉಸಿರಾಟದ ವೇಗ ಹೆಚ್ಚಾಗಿರ್ತದೆ. ಸರ್ ಸ್ವಲ್ಪ ಕಿಟಕಿ ಓಪನ್ ಮಾಡಿ. ಅಪ್ಪಿ ಅಲ್ಲಿ ಹಿಂದೆ ಕಿಟಕಿ ಓಪನ್ ಮಾಡೋದನ್ನ. ಇಲ್ಲೊಬ್ರು ಅವ್ರಿ ಕಿಟಕಿ ಓಪನ್ ಮಾಡಿ. ಇಷ್ಟು ಕಿಟಕಿ ಓಪನ್ ಮಾಡಿ. ನಮ್ಮ ದೇಹದಲ್ಲಿ ಆದಂತ ಬದಲಾವಣೆ ಗಮನಿಸೋಣ. ರಕ್ತ ಸಂಚಾರ ಹೆಚ್ಚಾಗಿರ್ತದೆ. ಉಸಿರಾಟದ ಏರಿಳಿತ ಹೆಚ್ಚಾಗಿರ್ತದೆ. ಈ ಕಡೆ ಅಂತ ತೆಗಿರಿ. ಹೋಲಿ. ಬಟನ್ ಇರ್ಬೇಕು ನೋಡ್ರಿ. ಕೆಳಗೆ ಪ್ರೆಸ್ ಮಾಡ್ತಿದ್ದೀರಿ. ಕೈ ಹಿಂಗ್ ಲಾಕ್ ಮಾಡ್ಕೊರಿ. ತೊಡೆಗಳಿಗೆ ಸ್ನಾಯುಗಳಿಗೆ ಎಕ್ಸರ್ಸೈಸ್ ಮಾಡೋದು. ನಮ್ಮ ತೊಡೆಯಲ್ಲಿರೋ ಮೂಳೆ ಇದೆಯಲ್ಲ, ಈ ಪೋರ್ಷನ್ ಇದು ಎಷ್ಟು ಭಾರ ಎತ್ತುತ್ತೆ ಅಂದ್ರೆ, ಎಷ್ಟು ಕೆಪಾಸಿಟಿ ಎತ್ತಬಹುದು ಹೇಳ್ರಿ ಇದಕ್ಕೆ? ಫ್ಯಾನ್ ಬೇಡ ಸಾಕು. ಎಷ್ಟು ಕೆಪಾಸಿಟಿ, ಎಷ್ಟು ವೇಟ್ ಎತ್ತಬಹುದ್ರಿ ಇದೆ? ಹಾ, ಬಟ್ ಆಕ್ಚುಲಿ ಅಡಲ್ಟ್ ಮಸಲ್ಗೆ 850 kg ಅಲ್ಲ ಕೆಪಾಸಿಟಿ. 850 kg ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇರ್ತದೆ ಈ ಮೂಳೆಗೆ. ಬಟ್ ನಾವೇನು ಎಕ್ಸರ್ಸೈಸ್ ಮಾಡಲ್ಲ, ಅದು ಹಾಗೆ ಇರ್ತದೆ. ಬಟ್ ಡೈಲಿ ಫ್ಯಾನ್ ಆಫ್ ಮಾಡ್ರಿ. ಸಾಕು. ಸೊ ಆ ಸ್ನಾಯುಗಳಿಗೆ ಎಕ್ಸರ್ಸೈಸ್. ಫ್ಯಾನ್ ಇಷ್ಟು ಆಫ್ ಮಾಡಿಬಿಡಿ. ಫ್ಯಾನ್ ಬೇಡ.
ಈ ಕಡೆನೂ ಫ್ಯಾನ್ ಆಫ್ ಮಾಡ್ರಿ. ಕೈ ಹಿಂಗ್ ಹಿಡ್ಕೊರಿ, ಕಮ್ ಟು ದ ಸೆಂಟರ್ ಮಿಕ್ಕಿದವ್ರು. ಸೊ ಈ ಸ್ನಾಯುಗಳಿಗೆ ಬಲ ನೀಡೋದು. ಉಸಿರು ತಗೋತಾ ನಿಮ್ಮ ಬಲಕ್ಕೆ ಸ್ಥಿತಿ ಮಾಡ್ರಿ. ನೋಡ್ರಿ, ಎಡಗಾಲ್ ನೇರ ಇರ್ಬೇಕ. ನೀವ್ ಹಿಂಗ್ ಡ್ಯಾನ್ಸ್ ಶಿಲಾಬಾಲಿಕೆ ತರ ಹಿಂಗ್ ನಿಂತ್ಕೊಳ್ಳೋದಲ್ಲ. ಇದೇನ್ ಏನ್ ಶಿಲಾಬಾಲಿಕೆನ ಹಿಂಗ್ ನಿಂತ್ಕೊಳ್ಳಾಗಿ. ಕಾಲ್ ನೇರ ಮಾಡ್ರಿ. ನೋಡ್ರಿ ನಾ ಹೆಂಗದ ನೋಡ್ರಿ, ನೇರ. ಓಕೆ, ಸಿ, ಈ ಕಾಲು ನೇರವಾಗಿರ್ಬೇಕು. ಈ ಕಾಲಷ್ಟೇ ಬಲಗಾಲಷ್ಟೇ ಬೆಂಡ್ ಆಗ್ಬೇಕು, ಎಡಗಾಲಷ್ಟೇ. ಎಲ್ಲರೂ ಒಂದೇ ಡೈರೆಕ್ಷನ್. ಇಲ್ಲಿ ಮುಂದೆ ಅಕ್ಕಂದಿರು ನೋಡ್ರಿ, ಅವ್ರು ಹೆಂಗ್ ಮಾಡ್ಯಾರ, ಅವ್ರ ಡೈರೆಕ್ಷನ್ ಅಲ್ಲಿ ಮಾಡ್ರಿ. ಮೇಲೆ ಎಷ್ಟು, ಒಂದು 5 ಮಾಡೋಣ. 1 ಸೆಟ್ ಆಯ್ತು. 2 ಉಸಿರು ತಗೋತಾ ಮೇಲೆ, ಉಸಿರು ಬಿಡ್ತಾ ಎಡಕ್ಕೆ. 3 ಸ್ಪ್ರಿಂಗ್ ಮೂವ್ ಆದಂಗ ಆಗ್ಬೇಕು ಬಾಡಿ. 4 5 ಸಾಕು. ಕಮ್ ಟು ದ ಸೆಂಟರ್. ಇದನ್ನ ಬಹಳ ದಿವಸ ಆಯ್ತು ಮಾಡಿಲ್ಲ ನಮ್ಗೆ. ಗಣಪತಿ ನಮಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ. ಪೂರ್ವ ದಿಕ್ಕಿ ಆದ್ರೆ ಅದನ್ನ ಈ ಕಡೆ ಎಲ್ಲರೂ ಪೂರ್ವ ದಿಕ್ಕಿಗೆ ತಿರುಗಿ ನಿಂತ್ಕೊರಿ. ಸಮಸ್ಥಿತಿ, ಕಾಲು ಒಂದಕ್ಕೊಂದು ಜಾಯಿನ್ ಮಾಡ್ರಿ. ಇದೇ ಹತ್ರ ನಮಸ್ಕಾರ ಸ್ಥಿತಿ. ಮೃದುವಾಗಿ ಕಣ್ಣುಗಳನ್ನ ಮುಚ್ಚಿ ಎಲ್ಲರೂ. ಇದನ್ನ ಸೂಪರ್ ಬ್ರೈನ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ಕ್ಯಾಲಿಫೋರ್ನಿಯಾ ರಿಸರ್ಚ್ ಮಾಡಿ ಇದನ್ನ ಸೂಪರ್ ಬ್ರೈನ್ ಆಕ್ಟಿವಿಟಿ ಅಂತ ಪ್ರತಿನಿತ್ಯ ಇದನ್ನ ಮಾಡೋದ್ರಿಂದ ಬ್ರೈನ್ ಆಕ್ಟಿವ್ ಆಗಿ. ಕಣ್ಣು ಮುಚ್ಚಿರಿ. ನಾ ಹೇಳೋದಷ್ಟೇ ಗಮನ ಇಟ್ಟು ಕೇಳ್ರಿ. ಇದನ್ನ ಪ್ರತಿನಿತ್ಯ ಮಾಡೋದ್ರಿಂದ ಬ್ರೈನ್ ಫೋಕಸ್ ಜಾಸ್ತಿ ಆಗುತ್ತೆ, ಮೆಮರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಫಾರಿನ್ ಸ್ಕೂಲ್ಗಳೆಲ್ಲ ಡೈಲಿ ಮಾಡಿಸ್ತಾರೆ ಇದನ್ನ. ಓಕೆ, ಇದೇ ಹತ್ರ ನಾವು ಇದನ್ನ ಗಣಪತಿ ನಮಸ್ಕಾರ ಅಂತ ಹೇಳ್ತೀವಿ. ಅವರು ಇದನ್ನ ಸೂಪರ್ ಬ್ರೈನ್ ಆಕ್ಟಿವಿಟಿ ಅಂತ ಮಾಡಿಸ್ತಾರೆ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚೋಣ. ಮನದಲ್ಲಿ ಯಾವುದೇ ಆಲೋಚನೆಗಳು ಬೇಡ. ಗಣಪತಿ ದೇವರ ವಿಗ್ರಹವನ್ನ ಕಣ್ಮುಂದೆ ತಗೊಂಡ್ ಬರೋಣ. ಗಣೇಶ ನಮ್ಮೆಲ್ಲರಿಗೂ ವಿದ್ಯಾಬುದ್ಧಿ ಹಾಗೂ ಶಕ್ತಿಯನ್ನ ನೀಡ್ಲಿ ಅಂತ ಬೇಡ್ಕೊಳ್ತಾ ಗಣಪತಿ ಮಂತ್ರವನ್ನ ನಾನು ಹೇಳ್ತೀನಿ, ರಿಪೀಟ್ ಮಾಡೋಣ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಂ ಗಣಪತಿ ನಮಃ. ನಿಮ್ಮ ಎಡಗಾಲನ್ನ ಕಿತ್ತು ಸ್ವಲ್ಪ ಪಕ್ಕದಲ್ಲಿಡಿ. ಎಡಗೈಯಿಂದ ಬಲಗಡೆ ಕಿವಿ ಹಿಡ್ಕೊಳ್ಳಿ, ಬಲಗೈಯಿಂದ ಎಡಗಡೆ ಕಿವಿ ಹಿಡ್ಕೊಳ್ಳಿ. ನರನ ಗದಿ, ಕಿವಿಯಲ್ಲಿರೋ ನರಗಳು ಬ್ರೈನ್ ಕನೆಕ್ಟ್ ಆಗಿರ್ತವೆ. ಇದರಿಂದ ಬ್ರೈನ್ ಅಲರ್ಟ್ ಆಗುತ್ತೆ. ಒಟ್ಟಿಗೆ ಮಾಡೋಣ. ಉಸಿರು ತಗೊಳ್ತಾ ಕೆಳಗೆ ಕೂತ್ಕೋರಿ, ಕೆಳಗೆ ಉಸಿರು ಬಿಡ್ತಾ ಮೇಲೆ. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಕಣ್ಣು ಮುಚ್ಕೊಂಡು ಮಾಡ್ರಿ. 4 ಮೇಲೆ, 5 ಮೇಲೆ. ಉಸಿರು ತಗೋತಾ ಕೆಳಗೆ, ಉಸಿರು ಬಿಡ್ತಾ ಮೇಲೆ. ಉಸಿರಾಡೋದು ಕೇಳಿಸ್ಬೇಕು. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಒಟ್ಟಿಗೆ ಮಾಡೋಣ. ನಾನು ಇನ್ಹೇಲ್, ಬ್ರೀತ್ ಇನ್ ಕೂತ್ಕೊಳ್ಳೋಣ. ಹಲೋ ಅರೇಂಜ್, ಒಟ್ಟಿಗೆ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. 14 ಆಯ್ತು. ಮಾಡೋಕ್ಕಾಗದವ್ರು ಕುತ್ಕೊಳ್ಳಿ, ಮಾಡೋಕ್ಕಾಗೋ ಕಂಟಿನ್ಯೂ ಮಾಡ್ರಿ. 15 ಮೇಲೆ, 16 ಮೇಲೆ, 17 ಮೇಲೆ, 18 ಮೇಲೆ, 19 ಮೇಲೆ, 20 ಮೇಲೆ, 21 ಮೇಲೆ. ಓಕೆ, ವಿಶ್ರಾಂತಿ. ಎಲ್ಲರೂ ಈ ಕಡೆ ತಿರುಗ್ರಿ. ನಾನು ನೋಡ್ರಿ, ಕೆಲವೊಬ್ರು ಹೆಂಗ್ ಮಾಡತ್ತೀರ ಅಂದ್ರೆ ಹಿಂಗ 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 ಸಂಡಾಲ. ಇದು ಆಕ್ಚುಲಿ ಬೆನ್ನ ನೇರವಾಗಿ ಬರ್ಬೇಕು. ಮತ್ತೆ ಇಲ್ಲಿ ಕೆಳಗೆ ಕೂತಾಗ ಏನಿರ್ಬೇಕು ಗೊತ್ತಾ, ಈ ಪೋರ್ಷನ್ ಮೊಣಕಾಲ್ ಚಿಪ್ಪು ಈ ಪೋರ್ಷನ್ ದಾಟಿ ನಮ್ದು ಕಾಲ್ ದಾಟಿ ಮುಂದೆ ಹೋಗಿರ್ಬಾರ್ದು. ಅಂದ್ರೆ ಬೆನ್ನಿಗೆ ಕರೆಕ್ಟ್ ಎಕ್ಸರ್ಸೈಸ್ ಇರ್ತದೆ. ನೀವು ಹಿಂಗ್ ಮಾಡ್ಬಾರ್ದು. ಇದೈತಲ್ಲ, ಈ ಬೆಳ್ಳನ್ ದಾಟಿ ಹೋಗ್ಬಾರ್ದು. ಸೊ ದಟ್ ಮೀನ್ಸ್ ನೀವು ಸ್ಟ್ರೇಟ್ ಕುತ್ಕೋಬೇಕು. ಇಲ್ಲಿ ಹಿಂಗ್ ಕುಂತಾಗ ಇದು ಈ ಪೋರ್ಷನ್ ಇದನ್ನ ದಾಟಿ ಮುಂದೆ ಹೋಗಿರ್ಬಾರ್ದು. ಅಂದ್ರೆ ಕರೆಕ್ಟಾಗಿ ಕುತ್ಕೊಳ್ತಾ ಇದೀವಿ ಅಂತ ಪೂರ್ತಿ ಕುತ್ಕೋಬೇಕು. ಕೊಂಚ ವಿಶ್ರಾಂತಿಯನ್ನು ಪಡೆಯೋಣ. ರಿಲ್ಯಾಕ್ಸ್ ಯುವರ್ ಬಾಡಿ.
ಒಮ್ಮೆ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಸಂಪೂರ್ಣ ಉಸಿರನ್ನು ಹೊರಗಡೆ ಹಾಕೋಣ. ಸೂರ್ಯ ನಮಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ. ಎಲ್ಲರೂ ಈ ಕಡೆ ತಿರುಗಿ ಮಾಡ್ರಿ. ಸಮಸ್ಥಿತಿ, ವಿಶ್ರಾಂತಿ. ಸೂರ್ಯ ನಮಸ್ಕಾರ ಸ್ಥಿತಿ 1 2 3. ಎದೆ ಹತ್ರ ನಮಸ್ಕಾರ ಸ್ಥಿತಿ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚೋಣ. ಸೂರ್ಯದೇವನಲ್ಲಿ ಅಗಾಧವಾದ ಶಕ್ತಿ, ತೇಜಸ್ಸು, ಓಜಸ್ಸು, ಆಯುರಾರೋಗ್ಯ, ಐಶ್ವರ್ಯ ಎಲ್ಲ ಇರ್ತದೆ. ಅವನು ಇಡೀ ಜಗತ್ತನ್ನ ಬೆಳಗ್ತಾನೆ. ಒಂದು ದಿವಸ ಸೂರ್ಯ ಹುಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ನಮ್ಮ ಭೂಮಿ ಐಸ್ ಆಗಿ ಹೋಗ್ಬಿಡ್ತೇವೆ ಒಂದೇ ದಿವಸಕ್ಕೆ. ಸೊ ಭೂಮಿ ಹುಟ್ಟಿದಾಗಿಂದ ಅವನು ಪ್ರತಿ ದಿವಸ ಹುಟ್ಟುತ್ತಾ ಇರ್ತಾನೆ, ಮುಳುಗ್ತಾ ಇರ್ತಾನೆ. ಒಂದು ದಿನ ತಪ್ಪಿಸೋದಿಲ್ಲ. ಮೋಡಗಳಿರೋದ್ರಿಂದ ಕೆಲವು ದಿನ ಕಾಣೋದಿಲ್ಲ, ಬಟ್ ಸೂರ್ಯ ಹುಟ್ಟಿದ ಮೇಲೆ ಬೆಳಕಾಗೋದು. ಅಂತ ಒಂದು ಅದ್ಭುತವಾದ ಶಕ್ತಿಯನ್ನ, ದಿವ್ಯ ತೇಜಸ್ಸನ್ನ, ಐಶ್ವರ್ಯವನ್ನ ನಮ್ಮೆಲ್ಲರಿಗೂ ದಯಪಾಲಿಸು ಅಂತ ಸೂರ್ಯದೇವನ ಮನದಲ್ಲಿ ಬೇಡಿಕೊಳ್ಳುತ್ತಾ ಉಪಾಸನೆ ಮಂತ್ರ ನಾನು ಹೇಳ್ತೀನಿ, ರಿಪೀಟ್ ಮಾಡಿ. ಓಂ ಹಿರಣ್ಮಯೇನ ಪಾತ್ರೇನ ಸತ್ಯಶಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾರ್ವಣೋ ಸತ್ಯ ಧರ್ಮಾಯ ದೃಷ್ಟಯೇ ದೇ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುದ್ರತ ಶಂಖಚಕ್ರ. ಓಂ ರಾಮ್ ಮಿತ್ರಾಯ ನಮಃ. ಓಂ ರೀಂ ರವೇ ನಮಃ. ಓಂ ರೂಂ ಸೂರ್ಯಾಯ ನಮಃ. ಇವತ್ತು 4 ಸಾರಿ ಮಾಡೋಣ. ಸಮಸ್ಥಿತಿ 4 ಸೆಟ್ ಮಾಡೋಣ. ಒಂದು ಮಂತ್ಕೊಂದು ಮಾಡಬೇಕು, ಬಟ್ ನಾವು 4 ಸೆಟ್ ಮಾಡೋಣ ಇವತ್ತು. ಉಸಿರು ತೊಳ್ತಾ ಮೇಲೆ ಏಕಂ. ಉಸಿರು ಮುಂದೆ ಸೊಂಟದಿಂದ ಬಾಗೋಣ. ಹಣೆನ ಮೊಣಕಾಲಿಗೆ ತಾಗಿಸೋಕೆ ಪ್ರಯತ್ನಿಸೋಣ. 2 ಕೈಗಳು ನೆಲಕ್ಕೆ ತಾಗಿರ್ಲಿ, ಮೊಣಕಾಲು ಯಾರು ಮಡಚಬೇಡ್ರಿ. ಸ್ಥಿತಿಯಲ್ಲಿ ಉಸಿರಾಟ ಮಾಡ್ರಿ. ಹಾಗೆ ಎಡಗಾಲ ಹಿಂದೆ ಏಕಪಾದ ಪ್ರಸರಣಾಸನ. ನಿಮ್ಮ ಲೆಫ್ಟ್ ಲೆಗ್ ಬಿಹೈಂಡ್. ಅಧೋಮುಖ ಶ್ವಾನಾಸನ, ಷಡಂಗಾಸನ, ಅಷ್ಟಾಂಗ ಪ್ರಣಿಪಾದಾಸನ. ಗದ್ದ ಮತ್ತು ಎದೆ ಭಾಗ ನೆಲಕ್ಕಾಗಿರ್ಬೇಕು, ಹೊಟ್ಟೆ ಮೇಲೆ ಇರಲಿ. ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಎಡಗಾಲ್ ಮುಂದೆ ಏಕಪಾದ ಪ್ರಸರಣಾಸನ. ಬಲಗಾಲ ಇಟ್ರಿ ನೋಡ್ರಿ, ಕೆಲವೊಬ್ರು ಎಡಗಾಲ ಇಟ್ರಿ, ಚೇಂಜ್ ಮಾಡ್ರಿ. ಅಬ್ಸರ್ವ್ ಮಾಡ್ರಿ ನಿಮ್ದು ಎಡ ಯಾವುದು ಬಲ ಯಾವುದು ಅಂತ. ಉತ್ಥಾನಾಸನ, ಊರ್ಧ್ವಹಸ್ತ ನಮಸ್ಕಾರಾಸನ, ಸಮಸ್ಥಿತಿ ನಮಸ್ಕಾರಾಸನ. ಓಂ ರೈಂ ಭಾನವೇ ನಮಃ. ಓಂ ರೌಂ ಖಗಾಯ ನಮಃ. ಓಂ ರಹ ಪೂಷ್ಣೇ ನಮಃ. ಸಮಸ್ಥಿತಿ ಏಕಂ ದ್ವಿ. ಬೆಳಗಾಲ ಹಿಂದೆ ತ್ರೇನಿ. ಎಲ್ಲರೂ ಅಬ್ಸರ್ವ್ ಮಾಡಿ, ನಿಮ್ ಮುಂದೆ ಯಾವ ಕಾಲ್ ಇಟ್ಟಾರ ನೋಡ್ರಿ, ಅದೇ ಕಾಲ್ ಮಾಡ್ರಿ. ಚತ್ವಾರಿ, ಪಂಚ, ಷಟು, ಸಪ್ತ, ಅಷ್ಟ. ಬೆಳಗಾಲ ಮುಂದೆ ನವ, ದಶ, ಏಕಾದಶ. ಸಮಸ್ಥಿತಿ ದ್ವಾದಶ. ಓಂ ರಾಮ್ ಹಿರಣ್ಯ ಗರ್ಭಾಯ ನಮಃ. ಓಂ ರೀಂ ಮರಿಚಿತೆ ನಮಃ. ಓಂ ರೂಂ ಆದಿತ್ಯಾಯ ನಮಃ. ಸಮಸ್ಥಿತಿ ಊರ್ಧ್ವಹಸ್ತ ನಮಸ್ಕಾರಾಸನ, ಉತ್ಥಾನಾಸನ. ಎಡಗಾಲ ಹಿಂದೆ ಅಧೋಮುಖ ಶ್ವಾನಾಸನ. ಉಸಿರಾಟದೊಂದಿಗೆ ಮಾಡ್ಬೇಕು ಇದನ್ನು. ಒಮ್ಮೆ ಉಸಿರು ತಗೊಳ್ಬೇಕು, ಒಮ್ಮೆ ಬಿಡ್ಬೇಕು. ಷಡಂಗಾಸನ, ಅಷ್ಟಾಂಗ ಪ್ರಣಿಪಾದಾಸನ. ಗದ್ದ ಮತ್ತು ಎದೆ ಭಾಗದಲ್ಲಿ ಉಸಿರು ತಗೊಳ್ತಾ ಭುಜಂಗಾಸನ, ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ. ಎಡಗಾಲ್ ಮುಂದೆ
उत्तानासन, ऊर्ध्वस्थ नमस्कारासन, समस्थिति नमस्कारासन. ओम रैं सवित्रे नमः. ओम रौम अर्काय नमः. ओम रह भास्कराय नमः. समस्थिति ऊर्ध्वस्थ नमस्कारासन, उत्तानासन, बलगाल हिंदे ಏಕಪಾದ ಪ್ರಸರಣಾಸನ, ಅಧೋಮುಖ ಶ್ವಾನಾಸನ, ಷಡಂಗಾಸನ, ಅಷ್ಟಾಂಗ ಪ್ರಣಿಪಾದಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಬಲಗಾಲ್ ಮುಂದೆ, ಉತ್ತಾನಾಸನ, ಊರ್ಧ್ವಸ್ಥ ನಮಸ್ಕಾರಾಸನ, ಸಮಸ್ಥಿತಿ ನಮಸ್ಕಾರಾಸನ. ಓಂ ಶ್ರೀ ಸವಿತೃ ಸೂರ್ಯ ನಾರಾಯಣಾಯ ನಮಃ. ನಮಸ್ಕಾರ ಸ್ಥಿತಿಯಲ್ಲಿ 3 ಬಾರಿ ದೀರ್ಘವಾದ ಉಸಿರಾಟ ಮಾಡೋಣ. ಸಮಸ್ಥಿತಿ. ಉಸಿರು ತಗೊಳ್ತಾ ಮೇಲೆ ಊರ್ಧ್ವಸ್ಥ ನಮಸ್ಕಾರಾಸನ ಸ್ಥಿತಿ ಮಾಡಿ. ಸ್ಥಿತಿಯಲ್ಲಿ ಉಸಿರಾಟ ಮಾಡ್ರಿ, ದೀರ್ಘ ಉಸಿರಾಟ ಮಾಡ್ರಿ. ಹಿಂದೆ ಭಾಗ ಎಷ್ಟಾಗುತ್ತೋ ಅಷ್ಟು ಹಿಂದೆ ಭಾಗಿ, ಕೈಗಳು ನೇರವಾಗಿರಲಿ. ಸ್ಥಿತಿಯಲ್ಲಿ ಉಸಿರಾಟ ಮಾಡ್ರಿ, ದೀರ್ಘವಾದ ಉಸಿರಾಟ. ಹಾಗೆ ಉಸಿರು ಬಿಡ್ತಾ ಮುಂದೆ ಬಾಗಿ ಉತ್ಥಾನಾಸನ. ಮುಂದೆ ಬಾಗಿ ಕೈಗಳನ್ನು ನೆಲಕ್ಕೆ ತಾಗಿಸಿ. ಹಣೆಯನ್ನ ಮೊಣಕಾಲಿಗೆ ಮುಟ್ಸೋಕೆ ಪ್ರಯತ್ನಿಸೋಣ. ಮೊಣಕಾಲುಗಳು ಮಡಚಿರಬಾರ್ದು, ಕಾಲುಗಳು ನೇರವಾಗಿರ್ಲಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೆಂಡಾಗಿ ಹಣೆಯನ್ನ ನೆಲಕ್ಕೆ ಮುಟ್ಸೋಕೆ ಪ್ರಯತ್ನಿಸಿ. ಸ್ಥಿತಿಯಲ್ಲಿ ದೀರ್ಘವಾದ ಉಸಿರಾಟ ಮಾಡ್ರಿ. ಹಂಗೆ ಇನ್ಹೇಲ್ ಎಕ್ಸೇಲ್. ಹಾಗೆ ಎಡಗಾಲ ಹಿಂದೆ ಏಕಪಾದ ಪ್ರಸರಣಾಸನ. ಬಲಗೈ ಎಲ್ಲೇ ಇರಲಿ, ಎಡಗಾಲನ್ನ 90 ಡಿಗ್ರಿ ನೇರ ಮಾಡಿ ತ್ರಿಕೋನಾಸನ. ಬಲಗೈ ಬಲಗಾಲ್ ಪಕ್ಕದಲ್ಲಿ ಇರಲಿ. ನೀವು ಎಡಗೈ ಇಟ್ಟಿದ್ರಲ್ಲ ಈ ಕಡೆ ಅಪೋಸಿಟ್ ಸೈಡ್ ಮಾಡೋ. ಕೈ ನೇರವಾಗಿ ಮೇಲೆ ಇರಲಿ, ದೃಷ್ಟಿ ಆಕಾಶ ನೋಡ್ತಾ ಇರಲಿ. ಎಡಗೈನ ತಗೊಂಡು ಬಲಗಾಲ್ ಪಕ್ಕದಲ್ಲಿ ಇಡಿ. ಬಲಗೈ ನೇರವಾಗಿ ಪರಿವೃತ್ತ ತ್ರಿಕೋನಾಸನ, ಟ್ವಿಸ್ಟೆಡ್ ಟ್ರಯಾಂಗಲ್ ಪೋಸ್. ಹಾಗೆ ಉಸಿರು ತಗೊಳ್ತಾ ಮೇಲೆ ಹಿಂತಿರುಗ್ರಿ ಈ ಕಡೆ. ನಾ ಹಿಂಗ್ ನಿಂತು ನೋಡ್ರಿ. ಎಸ್. ಉಸಿರು ತಗೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ. ಹಣೆನ ಮೊಣಕಾಲಿಗೆ ತಾಗಿಸೋಣ. ಕಾಲುಗಳನ್ನ ಮಡಚೋದು ಬೇಡ, ಕಾಲು ನೇರವಾಗಿರ್ಲಿ, 2 ಕಾಲು. ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಟ ಮಾಡೋಣ. 1 2 3 4 5 6 7 8 9 10. ವೀರಭದ್ರಾಸನ ಪ್ರಕಾರ 1. ಈ ವೀರಭದ್ರಾಸನ ಮಾಡೋದ್ರಿಂದ ಕಾಲುಗಳಿಗೆ ಶಕ್ತಿ ಬರ್ತದೆ, ಏಕಾಗ್ರತೆ ಹೆಚ್ಚಾಗ್ತದೆ. 1 2 3 4 5 6 7 8 9 10. ಪ್ರಕಾರ 2. ಆಂಜನೇಯ ದೇವರಿದಾರಲ್ಲ, ಅದ್ಯಾವುದು ಲಕ್ಷ್ಮಣ ತೀರ್ಕೊಂಡಾಗ ಅದ್ಯಾವುದು ಬೆಟ್ಟ ತರ್ತಾರೆ, ಸಂಜೀವಿನಿ ಬೆಟ್ಟ. ಹಿಂಗೆ ಹೊತ್ಕೊಂಡು ಸ್ಪೀಡಾಗಿ ಬರ್ತಾ ಇರ್ತಾನೆ. ಸೊ ಆಂಜನೇಯನ್ ಸ್ಪೀಡ್ ಎಷ್ಟಿರ್ತದೆ ಗೊತ್ತಾ? 700 ಕಿಲೋಮೀಟರ್. 1 ತಾಸಿಗೆ ಅವ್ನು 700 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇರ್ತಾನೆ ಸ್ಪೀಡ್ ಆಗಿ. ಸೊ ಭಾರ ಜಾಸ್ತಿ ಆಗಿ ಅವ್ನಿಗೆ ಬೆವರೆಲ್ಲ ಬಂದು 300-400 ಕಿಲೋಮೀಟರ್ ಮೇಲೆ ಸಮುದ್ರದ ಮೇಲೆ ಬರ್ತಾ ಇರುವಾಗ ಅವನ ದೇಹದಿಂದ ಬೆವರೆಲ್ಲ ಕರಿಗೆ ಒಂದು ಸಮುದ್ರದಲ್ಲಿ ಬೀಳ್ತದೆ. ಬೆವರಿನ ಒಂದು ಹನಿ. ಆ ಹನಿನ ಒಂದು ಮೀನು ನುಂಗುತ್ತೆ. ಮೀನು ನುಂಗಿದ್ಮೇಲೆ ಆ ಮೀನು ಪ್ರೆಗ್ನೆಂಟ್ ಆಗಿ ಅಲ್ಲಿ ಒಂದು ಆಂಜನೇಯಂಗ್ ಮಗು ಹುಟ್ಟುತ್ತೆ. ಆಂಜನೇಯಂಗ್ ಅಲ್ಲಿ ಒಂದು ಮಗ ಇದ್ದಾನೆ ಅಂತ ಇದೆ. ಸೊ ನಿಮ್ಗೂ ಇದು ಪ್ರತಿನಿತ್ಯ ಮಾಡೋದ್ರಿಂದ ಅಷ್ಟು ಶಕ್ತಿ ಬರ್ತದೆ ದೇಹಕ್ಕೆ. ಪಾರ್ಶ್ವಕೋನಾಸನ. ಬಲಗೈ ತಗೊಂಡು ಬಲಗಾಲ್ ಪಕ್ಕದಲ್ಲಿ ಇಡ್ರಿ. ಎಡಗೈ ಕಿವಿಗೆ ನೇರವಾಗಿರ್ಲಿ, ತಾಗಿರ್ಲಿ. ಕೈ ನೇರವಾಗಿರ್ಲಿ, ಎಡಗೈ. ಉಸಿರಾಟ ಮಾಡ್ರಿ. 1 2 3 4 5 6 7 8 9 10. ಅರ್ಧ ಚಂದ್ರಾಸನ. ದಿಸ್ ಇಸ್ ಕಾಲ್ಡ್ ಹಾಫ್ ಮೂನ್ ಪೋಸ್. ಬ್ಯಾಲೆನ್ಸ್ ಸಿಗುತ್ತಾನೆ ಇಲ್ಲ?
ಹಾಗೆ ವೀರಭದ್ರಾಸನ ಪ್ರಕಾರ 3. 1 2 3. ಕೈ ಒಂದೇ ನೇರವಾಗಿರ್ಬೇಕು ನೋಡಿ, ನನ್ನ ಹೆಂಗೆ ನೇರವಾಗಿದೆ ಕೈ ಕಾಲ. 3 4 5 6 7 8 9 10. ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ಷಡಂಗಾಸನ. ಇದು ವಿಶ್ರಾಂತಿ ಪಡೆಯಿರಿ ಸ್ಥಿತಿಯಲ್ಲಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಇಲ್ಲೇ. ದೀರ್ಘವಾಗಿ ಉಸಿರನ್ನ ಹೊರಗಡೆ ಹಾಕಿ ರಿಲ್ಯಾಕ್ಸ್ ಆಗುತ್ತೆ ಬೇಗ. ಅಷ್ಟಾಂಗ ಪ್ರಣಿಪಾದಾಸನ, ಗದ್ದ ಮತ್ತು ಎದೆ ಭಾಗ ನಲುತ್ತಾಗಿರ್ಲಿ. ಉಸಿರು ತಗೊಳ್ತಾ ಆಮೇಲೆ ಭುಜಂಗಾಸನ. ಭುಜಂಗ ಅಂದ್ರೆ ಹಾವು, ಸರ್ಪಕ್ಕೆ ಭುಜಂಗ ಅಂತ ಹೇಳ್ತಾರೆ. ಸರ್ಪ ಹೆಂಗ್ ಹಿಡಿಯತ್ ನಿಂತಿರ್ತದಲ್ಲ ಅದೇ ಪೊಸಿಷನ್ ಅಲ್ಲಿ ನಾವಿರ್ತೀವಿ ಇದ್ರಲ್ಲಿ. ಕತ್ ಮೇಲೆ ಹಾಕ್ರಿ ಅಂತ ಎಲ್ಲರೂ ಹಾಕಿ ಸಾಧ್ಯರಲ್ಲ. ನಿದ್ದೆ ಆಗಿಲ್ಲನೇ ಕೈ ಹಿಂಗ ಅಗಲ ಮಾಡ್ಬೇಡ್ರಿ, ವಿಮಾನ ತರ ಹಿಂಗ ನೇರವಾಗಿರ್ಲಿ. ಕತ್ತು ನೇರ ಮೇಲೆ ಉಸಿರಾಟ ಮಾಡ್ರಿ. ಬಲಕ್ಕೆ, ನಿಮ್ಮ ಬಲಕ್ಕೆ ನೇರ, ಎಡಕ್ಕೆ ನೇರ. ಅವ್ನು ಮಕ್ಕೊಂಡಲ್ಲೇ ಸ್ವಿಮ್ಮಿಂಗ್ ಮಾಡಕತ್ತಾರ ನೋಡಲ್ಲಿ. ಬಲಕ್ಕೆ ನೇರ, ಎಡ ನೇರ. ಅದು ಮುಖ ಶ್ವಾನಾಸನ. ಬಲಗಾಲ ಮೇಲೆ ಮಾಡ್ರಿ, ಚಾಲನೆ ಮಾಡೋಣ. ಖಾಲಿ ಬಲಗಾಲ ಎತ್ರಿ, ಎಡಗಾಲ ಎತ್ರಿ. ಇನ್ನೊಂದ್ಸಾರಿ ಬಲಗಾಲ ಎತ್ರಿ, ಎಡಗಾಲ ಎತ್ರಿ. ಸಾಧ್ಯ ಆದ್ರೆ ಎರಡು ಕಾಲ ಎತ್ರಿ. ಎಡಗಾಲ ಮುಂದೆ. ಅವ ನೋಡಲ್ಲಿ ಪಲ್ಟಿನ ಹೊಡೆದವ. ತ್ರಿಕೋನಾಸನ, ಬಲಗಾಲ 90 ಡಿಗ್ರಿ. ತ್ರಿಕೋನಾಸನ 1 2 3 4 5 6 7 8 9 10. ಪರಿ ಇರುತ್ತೆ ತ್ರಿಕೋನಾಸನ. ಬಲಗೈ ತಗೊಂಡು ಎಡಗಾಲ ಪಕ್ಕದಲ್ಲಿ ಇಡಿ, ಎಡಗೈ ನೇರವಾಗಿರ್ಲಿ. ಸೊಂಟನ ಟ್ವಿಸ್ಟ್ ಮಾಡಿ ಸ್ಥಿತಿಯಲ್ಲಿ ದೀರ್ಘವಾದ ಉಸಿರಾಟ. 1 2 3 4 5 6 7 8 9 10. ಎರಡು ಕೈನ ಕೆಳಗಡೆ ಇಡಿ, ಉಸಿರು ತಗೋತಾ ಮೇಲೆ ಹಿಂದೆ ಬಾಗಿ. ಹಾಗೆ ಸೊಂಟದಿಂದ ಮುಂದೆ ಬಾಗೋಣ. ಎರಡು ಕೈಗಳನ್ನ ಕಾಲುಗಳ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಹಣೆಯನ್ನು ಮೊಣಕಾಲಿಗೆ ಮುಡಿಸೋಣ. ಸ್ಥಿತಿಯಲ್ಲಿ ಉಸಿರಾಟ. 1 2 3 4. ದೀರ್ಘವಾಗಿ ಉಸಿರಾಟ ಮಾಡಿ. 6 7 8 9 10. ಹಾಗೆ ವೀರಭದ್ರಾಸನ ಪ್ರಕಾರ 1 2 3 4 5 6 7 8 9 10. प्रकार 2. ಎಡಗೈನ ತಗೊಂಡು ಎಡಗಾಲ ಪಕ್ಕದಲ್ಲಿ ಇಡ್ರಿ, ಕಿವಿ ನೆಲಕ್ತಾಗಿರ್ಲಿ. ಸ್ಥಿತಿಯಲ್ಲಿ ಉಸಿರಾಟ. 1 2 3 4 5 6 7 8 9 10. ಅರ್ಧ ಚಂದ್ರಾಸನ. ಎಲ್ಲರೂ ಸ್ಥಿತಿ ಮಾಡ್ರಿ. ವೀರಭದ್ರಾಸನ ಪ್ರಕಾರ 3. 1 2 3 4 5 6 7 8 9 10. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಗಲ ಕಾಲುಗಳನ್ನ. ಪೂರ್ತಿ ಬೇಡ, ನೀವು ಬೀಳೋಷ್ಟು ಮಾಡಬಾರ್ದು. ಎಷ್ಟಾಗುತ್ತೆ ಅಷ್ಟು ಅಗಲ ಮಾಡ್ರಿ. ನಿಮ್ ಬ್ಯಾಲೆನ್ಸ್ ಇರ್ಬೇಕು. ಕೈಗಳನ್ನ ನೆಲ ಮೇಲೆ ಉರ್ರಿ, ನೆತ್ತಿನ ಉರ್ರಿ, ನೆತ್ತಿನ ಮೇಲೆ ಇಡ್ರಿ. ನಿಮ್ಮ ಮೆದುಳಿಗೆ ಉತ್ತಮವಾದ ರಕ್ತ ಸಂಚಾರ ಆಗುತ್ತೆ. ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಟ ಮಾಡಿ. ನೆತ್ತಿಯಲ್ಲಿರೋ ನರ್ವ್ಸ್ ಎಲ್ಲ ಆಕ್ಟಿವೇಟ್ ಆಗ್ತವೆ. 1 ಪಾದದ ಮಣಿಕಟ್ಟುಗಳನ್ನ ಹಿಡ್ಕೊರಿ, ಸ್ಟ್ರೆಚ್ ಮಾಡ್ರಿ. 1 2 3 4 5 6 7 8 9 10. ನಿಧಾನವಾಗಿ ಮೇಲೆ ಬರ್ರಿ. ಇದು ಆಕ್ಚುಲಿ ಈ ಆಸನ ಕರೆಕ್ಟ್ ಆಗಿ ಹೆಂಗಂದ್ರೆ ಈ ನೆತ್ತಿ ಇದೆಲ್ಲ ಎರಡು ಕಾಲು ಸೆಂಟ್ರಲ್ಲಿ ಬರಬೇಕು, ಅವಾಗ ಕರೆಕ್ಟ್ ಇಫೆಕ್ಟಿವಾಗಿರ್ತದೆ. ಮೇಲೆ ಬರೋಣ. ವೀರಭದ್ರ ಏಕಪಾದ ಪ್ರಸರಣಾಸನ.
ನೆತ್ತಿ ನಡಕ್ ಬರ್ಬೇಕಾದ್ರೆ 3 ಕಿಲೋಮೀಟರ್ ಸಾಕಾಗಲ್ಲ. ಉತ್ಥಾನಾಸನ. ಹಸ್ತದ ಬೆರಳುಗಳನ್ನು ಇಟ್ಕೊಳ್ಳಿ. ಸಾಧ್ಯ ಆದ್ರೆ ಸಂಪೂರ್ಣ ಹಸ್ತನ ಪಾದದ ಕೆಳಗಡೆ ಇಟ್ಕೊಳ್ಳಿ. ಬೆನ್ನು ಫುಲ್ ಎಕ್ಸ್ಟೆಂಡ್ ಆಗ್ತದೆ. ಬೆನ್ನುರಿ. ಸಂಪೂರ್ಣ 2 ಕೈಗಳನ್ನ ಪಾದದ ಕೆಳಗಡೆ ಇಟ್ಕೊಳ್ಳಿ. ಬೆನ್ನಿನ ಉರಿ ಎಕ್ಸ್ಟೆಂಡ್ ಆಗ್ತದೆ. ಮಾತಾಡ್ಬೇಡ್ರಿ. ಆಮೇಲೆ ನಾ ಮಾತಾಡಕ್ಕೆ 5 ನಿಮಿಷ ಟೈಮ್ ಕೊಡ್ತೀನಿ. ಇಲ್ಲಿ ಬಂದು ಸ್ಟೇಜ್ ಮೇಲೆ ಮಾತಾಡ್ರಿ. ಆಮೇಲೆ गुरोरष्टकं यः पठेत् पुण्यदेहि यतिर्भूपतिर्ब्रह्मचारी च गेहि लभेद्वाञ्छितार्थं पदं ब्रह्मसंज्ञं गुरोरुक्तवाक्ये मनो यस्य लग्नं गुरोरुक्तवाक्ये मनो यस्य लग्नम्. शरीरं स्वरूपं तथा वा कलत्रं यशश्चारुचित्रं धनं मेरुतुल्यं गुरोर्कृपात्मे तथा किं तथा किं तथा किं तथा किम्. आदित्यस्य नमस्कारं. एकं दिने दिने आयुः प्रज्ञा बलं वीर्यं तेजस्सा प्रजायते. ओम नमो भगवते सूर्यनारायणाय. ओम नमो भगवते सूर्यनारायणाय. ओम नमो भगवते सूर्यनारायणाय. ಆದಿ ಭೌತಿಕವಾಗಿದೆ. ಸಂತರಿಸಿಗಳಿಗೆ ಆಕಾಶ, ಪೃಥ್ವಿ, ಜಲ, ನೀರು, ವಾಯು ಇವುಗಳಿಗೆ ನಮಸ್ಕರಿಸೋದು. ಆದಿ ದೈವಿಕವಾಗಿ ಮುಕ್ಕೋಟಿ ದೇವರಿದ್ದಾರೆ. ಹಾಗೂ ಆಧ್ಯಾತ್ಮಿಕವಾಗಿ ಸುಪಥ್ಯಂ ಕರೋತಿ ಮನಶ್ಚೇನ್ನ ಲಗ್ನಂ ಗುರೋರಂಗ್ರಿಪಂ ಸಮುದ್ರವಲ್ಲನೇ ದೇವಿ ಎಡಗಡೆಯಿಂದ ಹಣೆನ ನೆಲಕ್ಕೆ ಹಾಕಿ ನಮಸ್ಕರಿಸೋಣ. ನಿಧಾನವಾಗಿ ಮೇಲೆ ಇರೋಣ. ನಾವ್ಯಾಕಪ್ಪ ಭೂಮಿ ತಾಯಿ ನಮಸ್ಕಾರ ಮಾಡ್ತೀವಿ? ನಾವು ಭೂಮಿ ತಾಯಿಗೆ ನಾವೆಲ್ಲ ಕೆಟ್ಟದ್ದು ಮಾಡ್ತೀವಿ, ಫ್ಯಾಕ್ಟ್ರಿ ಕೊಡ್ತೀವಿ, ಏನೆಲ್ಲ ಗಂಟು ಮಾಡಿದ್ರು ಎಲ್ಲ ಮಾಡಿದ್ರೆ ಸಹಿಸ್ಕೊಂಡು ಹೋಗ್ತಾರಂದ್ರೆ ಎಲ್ಲ ಒಂದು ಲಿಮಿಟ್ ಇರ್ತದೆ. ನಾವೆಲ್ಲ ಲಿಮಿಟ್ ತಪ್ಪಿ ಮಾಡಿದ್ರೆ ಪ್ರಕೃತಿ ವಿಕೋಪಿಸ್ತಿರುತ್ತೆ. ಸೊ ಹಾಗಾಗಿ ನಾವು ಭೂಮಿ ತಾಯಿಗೆ ನಮಸ್ಕರಿಸ್ತೇವೆ. ಕೊಂಚ ವಿಶ್ರಾಂತಿಯನ್ನು ಪಡೆಯೋಣ. ದೇಹದಲ್ಲಿ ಆಗಿರೋ ಬದಲಾವಣೆಯನ್ನು ಗಮನಿಸೋಣ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ. ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗಿರ್ತದೆ. ಹಾರ್ಟ್ ಬೀಟ್, ಎದೆ ಮೇಲೆ ಕೈ ಇಟ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಕೇಳ್ರಿ. ಎದೆ ಬಿಡ್ತಾ ಫುಲ್ ಜಾಸ್ತಿ ಆಗಿರ್ತದೆ. ಹೃದಯದ ಬಡಿತ, ನಾಡಿ ಮಿಡಿತ ಇವೆಲ್ಲ ಜಾಸ್ತಿ ಆಗಿರುತ್ತೆ. ನಮ್ಮ ದೇಹದಲ್ಲಿ ಒಂದು ಅಗಾಧವಾದ ಧನಾತ್ಮಕ ಶಕ್ತಿ ಪ್ರೊಡ್ಯೂಸ್ ಆಗಿರ್ತದೆ. ಬೆವರು ಬಂದಿದ್ರೆ ಹಂಗೆ ಸ್ಕಿನ್ ಮಸಾಜ್ ಮಾಡ್ಕೊಂಡ್ಬಿಡ್ರಿ. ಸ್ಕಿನ್ ಮಸಾಜ್, ಫೇಶಿಯಲ್ ಮಸಾಜ್ ಮಾಡ್ಕೊರಿ. ಬೆವರು ಬಂದಿತ್ತಿಲ್ಲ ಅರ್ಬಿಯಿಂದ ಮಾಡ್ಕೋಬಾರ್ದು. ಇದ್ರಲ್ಲಿ ಏನೈತಿ ಗೊತ್ತಾ, ಒಂದು ಬ್ಯೂಟಿ ಪಾರ್ಲರ್ ಹೋದ್ರೆ ಲಿಕ್ವಿಡ್ ಹಾಕ್ತಾರಲ್ರಿ, ಅದೆಲ್ಲ ಅದಕ್ಕಿಂತ ಚಂದ ಇದ್ರಲ್ಲೇ ಎನರ್ಜಿ ಬಂದಿರ್ತದೆ.
ಇದ್ರಲ್ಲಿ ಮಸಾಜ್ ಮಾಡ್ಕೊಂಡ್ರೆ ಮುಖ ಹೊಳಗ್ ಬರ್ತದೆ. न कान्ता ಓಕೆ, ಯೋಗ ನಡಿಗೆ ಮಾಡೋಣ. ತಾಡಾಸನ ಸ್ಥಿತಿ ಇನ್ನೇನು ಮುಗಿಸ್ಬಿಡುವ. ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಬೆರಳುಗಳ ಮೇಲೆ ಬರೋಣ. ಬೆರಳು ಸಹ ಆದ್ಮೇಲೆ ಮೇಲೆ ಬರ. ಚಾಲನೆ ಮಾಡೋಣ. ಹಿಂದೆ ಹೋಗ್ರಿ. 1 2 ಮುಂದೆ ಬರ್ರಿ. ಹಾಗೆ ಹಿಂಬಡಿದ ಮೇಲೆ ನಡೆಯೋಣ. ಸೊಂಟದ ಮೇಲೆ ಕೈ ಇಟ್ಕೋರಿ. ಪಾದದ ಹೊರ ಅಂಚಿನಿಂದ ಹಿಂಗೆ. ಇದು ಕಾಲು ನೋವು ಬರಲ್ಲ. ಹಂಗೆ ಮುಂದೆ ಬರ್ರಿ. ಅದರಲ್ಲಿ ಪ್ರಕಾರ ಚಾರ ಮೊಣಕಾಲು ಒಂದಕ್ಕೊಂದು ಟಚ್ ಮಾಡ್ರಿ ಹಿಂಗ. ಎಲ್ಲರೂ ನಿಮ್ಮ ಸ್ಥಿತಿಯಲ್ಲಿ ತಲ್ಲಿಗೆ ಬರ್ರಿ. ನಿಮ್ಮ ಪೊಸಿಷನ್ಗೆ ಬರ್ರಿ. ಉಸಿರು ತಗೊಳ್ತಾ ಕೈಗಳ ಮೇಲೆ, ಉಸಿರು ಬಿಡುತ್ತಾ ಎರಡು ಕಾಲುಗಳನ್ನ ನೆಲದ ಮೇಲೆ ಇಡೋಣ. ಹಸ್ತಗಳನ್ನ ಪ್ರಾಣಿಗಳು ನಾಲ್ಕು ನೆಲದ ಮೇಲೆ, ನಾಲ್ಕು ಕಾಲಿನ ಮೇಲೆ ನಡೀತಿದ್ವಲ್ಲ ಹಂಗೆ ಕರಡಿ ಹೆಂಗ್ ನಡೀತದೆ, ಎರಡು ಕಾಲು ಒಟ್ಟಿಗೆ ಹಿಂಗೆ ಎಲ್ಲಾ ಕರಡಿ ಆಗ್ರಿ. ಸೌಂಡ್ ಮಾಡ್ರಿ. ಕರಡಿ ಹೆಂಗ್ ಸೌಂಡ್ ಮಾಡ್ತದೆ, ಹೆಂಗ್ ಮಾಡುತ್ತ ಕರಡಿ? ಕರಡಿ ನೋಡೇ ಇರಲ್ಲ ಈಗ ಮಕ್ಕಳು, ಎಲ್ಲಿ ನೋಡು ಕರಡಿ ಹೆಂಗ್ ಸೌಂಡ್ ಮಾಡ್ತದೆ. ರಿಟರ್ನ್ ಹೋಗ್ರಿ. ಸ್ಥಿತಿ ಬರ್ರಿ. ಹಾಸಿಗೆನ ಉದ್ದಕ್ಕೆ ಹಾಸ್ಕೊಂಡ್ ಬಿಡ್ರಿ. ಮಲ್ಕೊಳ್ಳಂತ 2 ನಿಮಿಷ. ನಿಮ್ ಹಾಸಿಗೆ ಉದ್ದಕ್ಕೆ ಹಾಸ್ಕೊರಿ. ಉದ್ದಕ್ಕೂ ದೂರ ಹಾಸ್ಕೊರಿ. ಕರಡಿ ಸೌಂಡ್ ಹೆಂಗ್ ಮಾಡ್ತದೆ ನೋಡ್ಕೊಂಡ್ ಬರ್ರಿ ನಾಳೆ ಯೂಟ್ಯೂಬ್ ಅಲ್ಲಿ. ಅಲ್ಲಿ ವಾರ್ಡನ್ ತೋರಿಸ್ತಾನೆ. ಎಲ್ಲರೂ ಒಂದೇ ಕಡೆ, ಈ ಕಡೆ ತಲೆ ಮಾಡ್ರಿ. ಎಲ್ಲರೂ ಈ ಕಡೆ ತಲೆ ಮಾಡ್ರಿ. ಈ ಕಡೆ ಆ ವಾಲ್ ಕ್ಲಾಕ್ ಐತಲ್ಲ ಅಲ್ಲಿ ಪೂರ್ವಕ್ಕೆ ತಲೆ ಮಾಡ್ರಿ. ಎಲ್ಲರೂ ಪೂರ್ವಕ್ಕೆ ತಲೆ ಮಾಡ್ರಿ. ಎಲ್ಲರೂ ಹಿಂಗ ಹಾಸ್ಕೊಂಡ್ ಮಕ್ಕಳ್ರಿ. ಬೇಗ ಬೇಗ. ಓಕೆ, ಎಲ್ಲರೂ ಸ್ಥಿತಿಗೆ ಬರ್ರಿ. ನಿಂತ್ಕೋರಿ ಎಲ್ಲರೂ ಹಿಂಗೆ. ಇದನ್ನ ವೃಕ್ಷಾಸನ ಮಾಡೋಣ. ಇದನ್ನ ಮಾಡೋದ್ರಿಂದ ನಿಮ್ ಮೆಮರಿ ಪವರ್ ಜಾಸ್ತಿ ಆಗುತ್ತೆ, ಏಕಾಗ್ರತೆ ಹೆಚ್ಚಾಗುತ್ತೆ. ಏನಾದ್ರೂ ಸಾಧನೆ ಬಲಗಾಲ್ ತಗೊಂಡು ಎಡಗಡೆ ತೊಡೆ ಮೇಲೆ ಇಟ್ಕೋರಿ. ಏನಾದ್ರೂ ಮಾಡ್ಬೇಕನ್ನೋ ಸಾಧನೆ ಬರ್ತದೆ. ಏನೋ ಸಾಧನೆ ಮಾಡ್ಬೇಕನ್ನೋ ಛಲ ಬರ್ತದೆ. ಏಕಾಗ್ರತೆ ಹೆಚ್ಚಾಗ್ತದೆ. ಯಾರು ಕಾನ್ಸಂಟ್ರೇಷನ್ ಕೊಟ್ಟು ನಿಲ್ತಾರೆ ಅವ್ರ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂತ. ಸ್ಟ್ರೇಟ್ ಕೈಗಳು ನೇರವಾಗಿರ್ಲಿ. 1 2 3. ಹಳೆ ಕಾಲದಲ್ಲಿ ಋಷಿಮುನಿಗಳು ಹಿಂಗೆ ನಿಂತ್ಕೊಂಡು ತಪಸ್ ಮಾಡ್ತಾ ಇದ್ರು. ರಾವಣ ಇದನ್ನೆಲ್ಲ 10 ವರ್ಷ ಹಿಂಗೆ ನಿಂತ್ಕೊಂಡು ಶಿವನ್ನ ಒಲಿಸ್ಕೊಂಡಿದ್ದ. ನೀವು ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ಎಷ್ಟೊತ್ತು ನಿಲ್ತೀರಿ ನೋಡ್ರಿ, ನಿಮ್ಗೆ ಬಿಟ್ಟಿದ್ದೆ. ಓಕೆ, ಅಪೋಸಿಟ್ ಲೆಗ್. ಕಾಲ್ ಕೆಳಗಿಳಿಸ್ರಿ. ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಸ್ಲೋಲಿ ಕುಸಿರಿ. ಕಾಲ್ ಬಿಟ್ಟು ಕುಸಿ. ಕಾಲ್ ಇಳಿಸು ಯಪ್ಪ. ಎರಡು ಕೈಗಳು ಎದೆಗೆ ನೇರವಾಗಿ. ಸ್ಲೋಲಿ ಕುಸಿತಾ ಬನ್ನಿ. ಒಂದು 90 ಡಿಗ್ರಿ ಬಂದು ಚೇರ್ ಹಾಕೊಂಡು ಹಿಂಗೆ ಕೂತ್ಕೋರಿ. ಚೇರ್ ಮೇಲೆ, ಸಿಂಹಾಸನದ ಮೇಲೆ. ಸಿಂಹಾಸನ ಹೆಂಗ ಆರಾಮೈತಿ ಹಿಂಗ ಬಾಳ ತನಕ ಕೂತ್ಕೊಂಡು ಮೊಣಕಾಲಿಗೆ ಶಕ್ತಿ ಬರ್ತದೆ, ತೊಡೆಗಳಿಗೆ. ಹಾಗೆ ಕುಳಿತುಕೊಳ್ಳಿ. ಹಿಂಗೆ ಸ್ಥಿತಿ ಮಾಡ್ರಿ. ಏಕಪಾದ ಪ್ರಸರಣಾಸನ. ಎಡಗಾಲನ್ನ ಎದೆಗೆ ಹೊತ್ಕೋರಿ. ಚಾಲನೆ ಮಾಡ್ರಿ. 1 2 3. ಚಾಲನೆ ಮಾಡ್ರಿ. ಮಾತಾಡಕ್ ಹೋಗ್ಬೇಡ್ರಿ, ಆಮೇಲೆ ಮಾತಾಡಂತ್ರಿ. 5 6. ಇವಾಗ ಎಡಗಾಲ್ ನೇರ್ ಚಾಚಿ ಬಲ್ಗಾಲ್ ತಡಿ ಎದೆಗೆ ಹೊತ್ಕೋರಿ.
1 2 3 4 5 6 7 8 9 10. ಈಗ ಎರಡು ಕಾಲು ಹೊತ್ಕೊರಿ, ಎರಡು ಕಾಲು. 1 2 ಇಲ್ಲಿ ಬಾಜು ಹಾಸ್ಟೆಲ್ ಐತಲ್ಲ, ಬಾಜು ಹಾಸ್ಟೆಲ್ ಐತಲ್ರಿ. 5 6 ಭಾಳ ದಿವಸದ ಮೇಲೆ ಬಂದ್ರಿ ಸರ್. ಹಾಗೆ ನಾವಾಸನ ಮಾಡ್ರಿ. ಓಕೆ, ಮಲ್ಕೊಂಡ್ಬಿಡ್ರಿ, ಮಾತಾಡ್ಬೇಡ್ರಿ, ಮಲಗ್ರಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಎರಡು ಕಾಲುಗಳ ನಡುವೆ ಕೊಂಚ ಅಂತರಲ್ಲಿ ಬೆನ್ನಿನ ಮೇಲೆ ಮಲ್ಕೊ, ಹೊಟ್ಟಿ ಮೇಲಲ್ಲ. ಯಾವತ್ತು ಹೊಟ್ಟಿ ಮೇಲೆ ಮಲ್ಕೋಬೇಡ್ರಿ, ಬೆನ್ನಿನ ಮೇಲೆ ಮಲ್ಕೋರಿ. ಬೆನ್ನಿನ ಮೇಲೆ ನೀವು ರಾತ್ರಿ ಮಲ್ಕೋತಿರಲ್ಲ, ಬೆನ್ನಿನ ಮೇಲೆ ಮಲ್ಕೋಬೇಕು. ಹೊಟ್ಟೆ ಮೇಲೆ ಮಲ್ಕೊಂಡ್ರೆ ನಿಮ್ದು ಡೈಜೆಷನ್ ಕಾಲು ಒಂದ್ರ ಮೇಲೆ ಹಾಕ್ಬೇಡ್ರಿ. ಕಾಲುಗಳ ನಡುವೆ ಕೊಂಚ ಅಂತರವಿರಲಿ. ಎರಡು ಕೈಗಳು ತೊಡೆ ಪಕ್ಕ ಅಕ್ಷ ನೋಡ್ತಾ ಇರ್ಲಿ. ತೊಡೆ ಹಾಗೂ ಕೈಗಳ ನಡುವೆ ಒಂದ್ ಸ್ವಲ್ಪ ಅಂತರವಿರಲಿ. ತೆಲ್ದುಮ್ ತೆಗೆದು ಬಿಡಪ್ಪ ನಿಂದ. ಇಲ್ಲಿ ನೋಡಿ, ಆರಾಮ್ ತೆಲ್ದುಮ್ ಬಿಟ್ಕೊಂಡ್ ಮಕ್ಕೊಂಡ್ರು. ಮತ್ ಹಸ್ತಗಳು ಆಕಾಶ ನೋಡ್ತಾ ಇರ್ಲಿ. ತೊಡೆ ಹಾಗೂ ಕೈಗಳ ನಡುವೆ ಸ್ವಲ್ಪ ಗ್ಯಾಪ್ ಇರಲಿ. ಕಾಲಿನ ಕಿರು ಬೆರಳುಗಳು ನಲುಕ್ತಾಗಿರ್ಲಿ. ಕಾಲುಗಳು ಅಗಲ ಇರಲಿ ಸ್ವಲ್ಪ. ಹಸ್ತ ಆಕಾಶ. ಕಣ್ ಮುಚ್ಚ್ರಿ. ಮಲ್ಕೊಳ್ಳೋದಂದ್ರೆ ಕಣ್ ತೆಗೆದು ನೋಡೋದಲ್ಲ, ನನ್ನ ಕಣ್ ಮುಚ್ಚ್ರಿ. ಹಸ್ತಗಳು ಆಕಾಶ ನೋಡ್ತಾ ಇರ್ಲಿ. ಅಣ್ಣ ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮ್ ಎದಿ ಮೇಲೆ ಕೈ ಇಟ್ಕೊಂಡು ಮಕ್ಕೊಂಡೆ ಅಲ್ಲ. ಕಾಲಾಗ ಆರಾಮ್ ರಾಜ ಮಕ್ಕೊಂಡ ಕಾಲ್ ಮೇಲೆ ಕಾಲ್ ಹಾಕೊಂಡು ಎದಿ ಮೇಲೆ ಕೈ ಇಟ್ಕೊಂಡು ಮಕ್ಕೊಂಡ. ಮೃದುವಾಗಿ ಕಣ್ ಮುಚ್ಚ್ರಿ. ನನ್ನ ಯಾಕೆ ನೋಡ್ತೀರ? ಕಣ್ ಮುಚ್ಚ್ರಿ. ಹಸ್ತ ಆಕಾಶ ನೋಡ್ತಾ ಇರ್ಲಿ. ನೆಲದ ಮೇಲೆ ಇಡುದಲ್ಲ, ಹಿಂಗ್ ಮೇಲೆ ಮೇಲ್ಮುಖ. ಸೊ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ, ತಲೆಯಲ್ಲಿ ಯಾವುದೇ ಆಲೋಚನೆಗಳು ಬೇಡ. ಒಮ್ಮೆ ದೀರ್ಘವಾಗಿ ಉಸಿರನ್ನ ತಗೊಳ್ಳೋಣ. ಹಾಗೆ ಉಸಿರು ತಗೋತಾ ಸಂಪೂರ್ಣ ದೇಹನ ಟೈಟ್ ಮಾಡಿ, ಕಾಲ್ ಬೆರಳುಗಳನ್ನ, ಕೈ ಬೆರಳು ಫುಲ್ ಟೈಟ್ ಮಾಡಿ, ಸಂಪೂರ್ಣ ಶಕ್ತಿ ಕೈಯಲ್ಲಿ ಬರಲಿ. ಬಾಡಿಯಲ್ಲಿ ಫುಲ್ ಪವರ್ ಬಂದಿರಬೇಕು. ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಬಾಡಿನ ಸೆಟಲ್ ಮಾಡಿ, ಹಾ ಅಂತ ರಿಲ್ಯಾಕ್ಸ್ ಮಾಡಿ, ಉಸಿರು ಬಾಡಿನ ರಿಲ್ಯಾಕ್ಸ್ ಮಾಡಿ. ಒನ್ ಮೋರ್ ಟೈಮ್ ಟೇಕ್ ಅ ಡೀಪ್ ಬ್ರೀತ್ ಇನ್. ಬಾಡಿನ ಫುಲ್ ಟೈಟ್ ಮಾಡಿ, ಫುಲ್ ಶಕ್ತಿ ತಗೊಳ್ಳಿ. ಮುಷ್ಟಿನ ಫುಲ್ ಬಾಡಿ ಟೈಟ್ ಮಾಡ್ರಿ, ಮುಷ್ಟಿ ಕಟ್ರಿ. ಉಸಿರು ಬಿಡ್ತಾ ಬಾಡಿನ ರಿಲ್ಯಾಕ್ಸ್ ಮಾಡ್ರಿ. ಓಕೆ, ಇವಾಗ ನಿಧಾನಗತಿಯಲ್ಲಿ ಉಸಿರಾಟ ಮಾಡೋಣ. ಕೈನ ಕಾಲುಗಳನ್ನ ರಿಲ್ಯಾಕ್ಸ್ ಆಗಿಬಿಡ್ರಿ. ತಲೆಯಲ್ಲಿ ಯಾವುದೇ ಆಲೋಚನೆಗಳು ಬೇಡ. ಒಂದು 5 ನಿಮಿಷ ದೀರ್ಘ ನಿದ್ದೆಗೆ ಮಾಡೋಣ. ಇದನ್ನ 5 ನಿಮಿಷ ಸರಿಯಾಗಿ ಮಾಡೋದ್ರಿಂದ ನಿಮಗೆ 2 ಗಂಟೆ ನಿದ್ದೆ ಮಾಡಿದಷ್ಟು ಅನುಭವ ಫೀಲ್ ಆಗ್ತದೆ. ಹಂಗೆ ನಿದ್ದೆ ಬಂದ್ರೆ ಮಲ್ಕೊಂಡ್ಬಿಡ್ರಿ, ಆಮೇಲೆ ಎಬ್ಬಿಸ್ತೇವಂತೆ. ತಲೆಯಲ್ಲಿ ಯಾವುದೇ ಆಲೋಚನೆಗಳು ಬೇಡ. ಬೆಳಗಿನಿಂದ ಮಾಡಿದ ಎಲ್ಲ ಆಸನಗಳಿಂದ ನಮ್ಮ ದೇಹ ದಣಿದಿರುತ್ತೆ. ಈ ದಣಿದಿರೋ ದೇಹಕ್ಕೆ ವಿಶ್ರಾಂತಿಯನ್ನು ನೀಡುವ ಆಸನ ಅಮೃತಾಸನ ಅಥವಾ ಶವಾಸನ ಅಂತ ಹೇಳ್ತೀವಿ. ಸೊ ನಾನು ಒಂದೊಂದೇ ಪಾರ್ಟ್ಸ್ ಹೇಳ್ತಾ ಹೋಗ್ತೀನಿ. ಅಲ್ಲಿ ನಿಮ್ಮ ಒಳಗನ್ನೇ, ನಿಮ್ಮ ಮನಸ್ಸನ್ನ ಅಲ್ಲಿ ಕೇಂದ್ರೀಕರಿಸಿ ಆ ಪಾರ್ಟ್ಗೆ ಈ ಒಳಗಣ್ಣಿನಿಂದ ಮಸಾಜ್ ಮಾಡ್ಕೊಳ್ತಾರ ಫೀಲ್ ಮಾಡಬೇಕು. ಮೊದಲಿಗೆ ನಿಮ್ಮ ಗಮನವನ್ನ ಕಾಲಿನ ಬೆರಳುಗಳ ಮೇಲೆ ತಗೊಂಡ್ ಬನ್ನಿ. ಕಾಲಿನ ಬೆರಳುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಕಾಲಿನ ಬೆರಳುಗಳು, ಉಗುರಿನ ತುದಿ, ಅಂಗಾಲುಗಳನ್ನ ಮಸಾಜ್ ಮಾಡ್ಕೊಳ್ಳಿ. ಹಾಗೆ ಪಾದದ ಮಣಿಕಟ್ಟುಗಳನ್ನ ಗಮನಿಸೋಣ. ಸ್ವಲ್ಪ ಮೇಲ್ ಬಂದ್ರೆ ಮೀನುಖಂಡದ ಮೂಳೆ, ಮೀನುಖಂಡದ ಭಾಗ ಇರ್ತದೆ. ಆ ಮೀನುಖಂಡದ ಭಾಗವನ್ನ ಗಮನಿಸೋಣ. ಒಳಗಣ್ಣಿನಿಂದ ಅವುಗಳನ್ನ ಮಸಾಜ್ ಮಾಡ್ಕೊಳ್ತಾರ ಫೀಲ್ ಮಾಡಿ. ಹಾಗೆ ನಮ್ಮ ಮೊಣಕಾಲಿನ ಚಿಪ್ಪುಗಳನ್ನ ಗಮನಿಸೋಣ. ಆ ಚಿಪ್ಪುಗಳ ನಡುವೆ ಒಂದು ಜೆಲ್ ಇರ್ತದೆ. ನಮ್ಗೆ ವಯಸ್ಸಾಗ್ತಾ ಅದು ಡ್ರೈ ಆಗ್ತಾ ಹೋದಂಗೆ ನಮ್ಗೆ ನೋವುಗಳು ಶುರು ಆಗುತ್ತೆ. ಸೊ ನಮ್ಮ ದೇಹದಲ್ಲಿ ಅಗಾಧವಾದ ಮೆಲೆಟೋನಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗ್ತಾ ಇದೆ ಅಂತ ಅನುಭವಿಸೋಣ. ಹಾಗೂ ಕಾಲುಗಳ ನಡುವೆ ಮೊಣಕಾಲು ಚಿಪ್ಪಲ್ಲಿ ಒಂದು ಜೆಲ್ ಪ್ರೊಡ್ಯೂಸ್ ಆಗ್ತಾ ಇರೋ ತರ ಫೀಲ್ ಮಾಡ್ಕೊಳ್ಳೋಣ. ಹಾಗೆ ನಮ್ಮ ಮೊಣಕಾಲುಗಳಿಗೆ, ಚಿಪ್ಪುಗಳಿಗೆ ಅಗಾಧವಾದ ಶಕ್ತಿ ಬರೋ ತರ ಫೀಲ್ ಮಾಡ್ಕೊಳ್ಳೋಣ. ನಮ್ಮ ಗಮನವನ್ನ ತೊಡೆಗಳ ಮೇಲೆ ಗಮನಿಸೋಣ. ಮೇಲ್ಭಾಗ, ಕೆಳಭಾಗ, ಎಡಕ್ಕೆ ಬಲಕ್ಕೆ ತೊಡೆಗಳ ಸ್ನಾಯುಗಳು ಬಲಿಷ್ಠವಾಗ್ತಾ ಇರೋದನ್ನ ಅನುಭವಿಸೋಣ. ಸೂರ್ಯ ನಮಸ್ಕಾರದಿಂದ ನಮ್ಮ ದೇಹದಲ್ಲಿ ಒಂದು ಅಗಾಧವಾದ ಶಕ್ತಿ ಬಂದಿದೆ, ಅದನ್ನ ಗಮನಿಸೋಣ. ಜನನೇಂದ್ರಿಯ ಭಾಗದ ಹತ್ರ ಗಮನಿಸೋಣ. ಅಲ್ಲಿ ಒಂದು ರಕ್ತ ಸಂಚಾರ ಆಗ್ತಾ ಇರೋದನ್ನ ಗಮನಿಸೋಣ. ಸೊಂಟದ ಭಾಗವನ್ನು ಗಮನಿಸೋಣ. ಮೇಲ್ಭಾಗ, ಕೆಳಭಾಗ, ಎಡಕ್ಕೆ ಬಲಕ್ಕೆ ಅಲ್ಲಿರೋ ಸ್ನಾಯುಗಳನ್ನ ರಿಲ್ಯಾಕ್ಸ್ ಮಾಡೋಣ.
ಹಾಗೆ ಬೆನ್ನಿನ ಹುರಿಯನ್ನು ಗಮನಿಸೋಣ. ಬೆನ್ನಿನ ಹುರಿ ನೇರವಾಗಿರುತ್ತದೆ, ಅದರಲ್ಲಿ ಜಾಯಿಂಟ್ಸ್ ಇರ್ತವೆ. ಲೋವರ್ ಜಾಯಿಂಟ್ಸ್ 5 ಇರ್ತದೆ, ಅಪ್ಪರ್ ಜಾಯಿಂಟ್ಸ್ 5, ಕೆಳಗಡೆ ಒಂದು 5 ಜಾಯಿಂಟ್ಸ್ ಇರ್ತದೆ ಮಿಡಲ್ ಅಲ್ಲಿ. ಆ ಜಾಯಿಂಟ್ಗಳಲ್ಲಿ ಅಗಾಧವಾದ ಶಕ್ತಿ ಪ್ರೊಡ್ಯೂಸ್ ಆಗ್ತಾ ಇರ್ತಾರೆ, ಅನುಭವ ಮಾಡೋಣ. ಬೆನ್ನಿನ ಹುರಿಯಲ್ಲಿ 34 ಬಿಲ್ಲೆಗಳಿರ್ತವೆ, ಅವುಗಳಿಗೆ ಶಕ್ತಿ ಬರ್ತಾ ಇದೆ. ಹಾಗೆ ಭುಜಗಳನ್ನ ಗಮನಿಸಿ, ಒಳಗಣ್ಣಿನಿಂದ ನಿಮ್ಮ ದೇಹದ ಭುಜಗಳನ್ನ ಗಮನಿಸಿ, ಅವುಗಳಿಗೆ ರಿಲ್ಯಾಕ್ಸ್ ನೀಡೋಣ. ತೋಳುಗಳನ್ನ ಗಮನಿಸೋಣ, ಅವುಗಳಿಗೆ ವಿಶ್ರಾಂತಿ ನೀಡೋಣ. ಹಾಗೆ ಮೊಣಕೈ ಚಿಪ್ಪುಗಳನ್ನ ಗಮನಿಸೋಣ, ಮೊಣಕೈ ಚಿಪ್ಪುಗಳನ್ನ ಗಮನಿಸೋಣ. ಹಸ್ತದ ಮುಂಗೈಗಳನ್ನ ಗಮನಿಸೋಣ, ಹಸ್ತದ ಮಣಿಕಟ್ಟುಗಳನ್ನ ಗಮನಿಸೋಣ. ಬೆರಳುಗಳನ್ನ ಗಮನಿಸೋಣ, ಬೆರಳಿನಲ್ಲಿರೋ ಜಾಯಿಂಟ್ಸ್ ನ ಗಮನಿಸೋಣ. ಉಗುರಿನ ತುದಿ, ಹಾಗೆ ಕತ್ತಿನ ಭಾಗದ ಹತ್ರ ನಮ್ಮ ಗಮನ ಬರಲಿ. ಕತ್ತಿನ ಮೇಲ್ಭಾಗ, ಕೆಳಭಾಗ, ಎಡಕ್ಕೆ ಬಲಕ್ಕೆ. ನೆತ್ತಿಯ ಭಾಗವನ್ನ ಗಮನಿಸೋಣ. ಹಣೆಯ ಭಾಗ, ನಿಮ್ಮ ಹಣೆಯನ್ನ ಗಮನಿಸಿ. ಕುಂಕುಮ ಧಾರಣೆ ಜಾಗವನ್ನ ಗಮನಿಸೋಣ. ಅಲ್ಲಿ ಒಂದು ಆಜ್ಞಾ ಚಕ್ರ ಇರ್ತದೆ, ಅದರಿಂದ ನಮಗೆ ಜ್ಞಾನ ಬರುತ್ತೆ. ಹುಬ್ಬುಗಳನ್ನ ಗಮನಿಸಿ, ಕಣ್ಣು, ಮೂಗು, ಕಿವಿ, ಮೂಗು, ನಾಲಿಗೆ, ಗದ್ದ, ಗಲ್ಲ, ಕೆನ್ನೆ, ತುಟಿ, ನೆತ್ತಿಯ ಭಾಗವನ್ನ ಗಮನಿಸೋಣ. ಕೂದಲುಗಳನ್ನ ಗಮನಿಸೋಣ. ಕೂದಲು, ಕೂದಲಿನ ತುದಿ, ಅಡಿಯಿಂದ ಮುಡಿಯವರೆಗೂ, ನೆತ್ತಿಯ ಭಾಗದಿಂದ ಪಾದದ ಬೆರಳುಗಳವರೆಗೂ ಸಂಪೂರ್ಣ ದೇಹಕ್ಕೆ ವಿಶ್ರಾಂತಿಯನ್ನು ನೀಡೋಣ. ಹಾಗೆ ಗಾಢ ನಿದ್ರೆಗೆ ಜಾರೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಹಾಗೆ ನಾವು ಗಾಢ ನಿದ್ರೆಗೆ ಜಾರ್ತಾ ಇದ್ದೀವಿ. ನಮ್ಮ ದೇಹಕ್ಕೆ ಒಂದು ಅಗಾಧವಾದ ಶಕ್ತಿ ಬರ್ತಾ ಇದೆ. We will go to the deep sleep mode. ಓಂಕಾರ ನಾದವನ್ನ ಗಮನಿಸೋಣ, ಅದರಿಂದ ಒಂದು ಪಾಸಿಟಿವ್ ಎನರ್ಜಿ ಹೊರಗಡೆ ಬರುತ್ತೆ. ಆ ದೈವಿಕ ಶಕ್ತಿಯನ್ನ ನಮ್ಮ ದೇಹದ ಒಳಗಡೆ ಅಬ್ಸಾರ್ವ್ ಮಾಡ್ಕೊಳ್ಳೋಣ. ನಮ್ಮ ದೇಹದ ಒಳಗಡೆ ಒಂದು ಅಗಾಧವಾದ ಶಕ್ತಿ ಹೋಗ್ತಾ ಇರೋದನ್ನ ಗಮನಿಸೋಣ. ಯಾರೋ ಮಾತಾಡ್ತಾ ಇದ್ದೀರಿ, ಮಾತಾಡೋದು ಬೇಡ, ಸುಮ್ಮನೆ ಇರಿ. कलत्रं धनं पुत्रपौत्रादि सर्वं गृहं बान्धवं सर्वमेतद्धि जातं मनश्चेन्न लग्नं गुरोरङ्घ्रिपं. ಹಾಗೆ ಒಂದು ನಿಮಿಷ ಗಾಢ ನಿದ್ರೆಗೆ ಜಾರೋಣ. ततः किं ततः किं ततः किं. षडङ्गादिवेदो मुखे शास्त्रविद्या कवित्वादिगद्य. ನಿಧಾನವಾಗಿ ಕೈ ಬೆರಳುಗಳಿಗೆ, ಕಾಲು ಬೆರಳುಗಳಿಗೆ ಚಾಲನೆ ನೀಡೋಣ. ಕತ್ತನ್ನ ಒಮ್ಮೆ ಎಡಕ್ಕೆ ಬಲಕ್ಕೆ ರೊಟೇಷನ್ ಮಾಡಿ, ಎಡಗಾಲನ್ನು ಮಡಚಿಕೊಂಡು ತೊಡೆ ಹತ್ರ ಇಟ್ಕೊಳ್ಳಿ. ಎಡಗೈನ ಎದೆ ಮೇಲೆ ಇಟ್ಕೊಳ್ಳಿ. ಕೊಂಚ ಬೋರಲ್ ಆಗಿ ಬಲಗಡೆ ತಿರುಗಿ ಮಲಗೋಣ. ಮಗು ಹೆಂಗೆ ವಿಶ್ರಾಂತಿ ಪಡೀತದಲ್ಲ, ಹಂಗೆ ಮಗುವಿನ ರೀತಿಯಲ್ಲಿ ವಿಶ್ರಾಂತಿ ಪಡೆಯೋಣ. ಮಾತಾಡ್ಬೇಡ್ರಿ, ಕಣ್ಣು ತೆಗಿಬೇಡ್ರಿ, ನಾ ಹೇಳೋವರೆಗೂ ಕಣ್ಣು ಮುಚ್ಚಿದ್ದೇ ಇರ್ಲಿ. ಹಾಗೆ ಹೊಟ್ಟೆ ಮೇಲೆ ಮಲಗಿ ದೀರ್ಘದಂಡ ನಮಸ್ಕಾರ ಹಾಕ್ತಾರಲ್ಲ, ಕೈಗಳನ್ನು ಮುಂದೆ ಚಾಚಿ ದೀರ್ಘದಂಡ ನಮಸ್ಕಾರ ಹಾಕಿ ಮನದಲ್ಲಿ ಇಷ್ಟಾರ್ಥ ದೇವರನ್ನ ಪ್ರಾರ್ಥಿಸೋಣ. ನಿಮಗೆ ಯಾವ ದೇವರು ಇಷ್ಟ ಆಗ್ತಾರೆ ಆ ದೇವರಿಗೆ ನಮಸ್ಕರಿಸೋಣ. ನಿಮ್ಮ ಗ್ರಾಮ ದೇವತೆಗೆ ನಮಸ್ಕರಿಸೋಣ. ನಿಮ್ಮ ಕುಲದೇವರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯೆ ನೀಡಿದ ಗುರುವಿಗೆ ನಮಸ್ಕರಿಸೋಣ. ಹಾಗೂ ಜನ್ಮ ನೀಡಿದ ತಂದೆ ತಾಯಿಗೆ ನಾವು ನಮಸ್ಕರಿಸೋಣ. ಈ ಜಗತ್ತಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟ ಪದ್ಮಂಜಲಿ ಮಹರ್ಷಿಗಳಿಗೆ ನಮಸ್ಕರಿಸುತ್ತಾ ಕಣ್ಣುಗಳನ್ನು ತೆಗೆಯೋದು ಬೇಡ, ನಿಧಾನವಾಗಿ ಮೇಲೆ ಹೋಗೋಣ. ವಜ್ರಾಸನ, ಸುಖಾಸನ, ನಿಮ್ಗೆ ಯಾವ ಆಸನ ಅದರಲ್ಲಿ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಂಡ್ಬಿಡಿ, ಕಣ್ಣು ಕೈ ಮಡಚ್ಕೊಂಡು, ಕಾಲು ಮಡಚ್ಕೊಂಡು ಕೂತ್ಕೊಳ್ರಿ. ಕಣ್ಣು ತೆಗಿಯಕ್ಕೆ ಹೋಗ್ಬೇಡ್ರಿ. 1 ನಿಮಿಷ ಧ್ಯಾನವನ್ನು ಮಾಡೋಣ. ಕಣ್ಣು ತೆಗೆದ್ರೆ ಅದು ಎನರ್ಜಿ ಎಲ್ಲ ಹೋಗ್ಬಿಡ್ತದೆ. ಹಂಗೆ ಕಣ್ಣು ಮುಚ್ಚಿದ್ದೆ ಕೂತ್ಕೊಳ್ರಿ.
यशो ಬೆನ್ನು ಕತ್ತು ನೇರವಾಗಿರಲಿ. तं दीक्षु दान प्रतापात् जगत् ನಮ್ಮ ಉಸಿರಾಟವನ್ನು ಗಮನಿಸೋಣ. सर्वं करे सत्प्रसादा मनश्चेन्न लग्नं गुरोरङ्घ्रिपद्मे ಗಮನ ಉಸಿರಾಟದ ಮೇಲಿರಲಿ. किं ಉಸಿರು ದೇಹದಲ್ಲಿ ಹೋಗೋದು ಬರೋದನ್ನ ಅಬ್ಸರ್ವ್ ಮಾಡೋಣ. किं ततः किं ಧ್ಯಾನ ಮಾಡ್ತಾ ಮಾಡ್ತಾ ಒಬ್ಬ ಬುದ್ಧ ಆಗ್ತಾನೆ. ಬುದ್ಧ ಏನು ಇದೇ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಟ್ಟು ಪ್ರಪಂಚದ ಎಲ್ಲಾ ಜ್ಞಾನ ಅವನು ಕೂಡಿತಲ್ಲೇ ಸಿಕ್ಬಿಡ್ತದೆ. ಅಷ್ಟು ಶಕ್ತಿ ಇರ್ತದೆ ಧ್ಯಾನದಲ್ಲಿ. ಸೊ ಮೊದಲಿಗೆ ನಾವು ಉಸಿರಾಟನ ಗಮನಿಸ್ತಾ ಹೋಗ್ಬೇಕು. जिराजो न ಹೋಗ್ತಾ ಹೋಗ್ತಾ ಅದರಲ್ಲಿ ಡೀಪ್ ಇನ್ವಾಲ್ವ್ಮೆಂಟ್ ಆದಂಗೆ ನಮ್ಮ ದೇಹದ ಒಳಗಿನ ಅಂಗಾಂಗಗಳು ನಮಗೆ ಕಾಣಿಸೋಕೆ ಶುರು ಆಗುತ್ತೆ. मनश्चेन्न लग्नं ಹಾಗೆ ನಿಮ್ಮ ಗಮನವನ್ನ ಆಜ್ಞಾ ಚಕ್ರದ ಹತ್ರ ಕುಂಕುಮ ಇಟ್ಕೊಳ್ತೀವಲ್ಲ ಆ ಭಾಗದಲ್ಲಿ ಗಮನವನ್ನ ಕೇಂದ್ರೀಕರಿಸಿ किं ततः किं ततः किं ಅಲ್ಲಿ ಒಂದು ದಿವ್ಯವಾದ ಜ್ಯೋತಿಯನ್ನ ಬೆಳಗಿಸೋಣ ಒಳಗಣ್ಣಿನಿಂದ. ಆ ಜ್ಯೋತಿಗೆ ನಮಸ್ಕರಿಸುತ್ತಾ ಎದೆ ಹತ್ರ ನಮಸ್ಕಾರ ಸ್ಥಿತಿ. ಯೋಗ ಮಂತ್ರವನ್ನ ನಾನು ಹೇಳ್ತೀನಿ, ರಿಪೀಟ್ ಮಾಡೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ अरण्येन कार्यं न देहि ಮಲಂ ಶರೀರಸ್ಯ ಚ वर्तते मे ವೈದ್ಯಕೇನಾಂ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜನಿರಾಲತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರ ಸಿತಾರಿಣಂ ಸಹಸ್ರ ಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. पुरष्टकं यः ಒಟ್ಟಿಗೆ ಹೇಳೋಣ. ಓಂ ಅಸತೋ ಮಾ ಸದ್ಗಮಯ ब्रह्मचारी जगे ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ನಮಸ್ಕರಿಸೋಣ. ಹಾಗೆ ನಮ್ಮ ಇವತ್ತಿನ ದಿವಸ ಚೆನ್ನಾಗಿರ್ಲಿ. ನಾವು ಕಲಿತಿರೋ ವಿದ್ಯಾಭ್ಯಾಸ ಎಲ್ಲ ನಮ್ಮ ತಲೆಗೆ ಹೋಗ್ಲಿ. ನಮಗೆ ಅಗಾಧವಾದ ಜ್ಞಾನ ಬರಲಿ. ಸನ್ಮಾರ್ಗದಲ್ಲಿ ನಡೆಸು ದೇವ ಅಂತ ಬೇಡಿಕೊಳ್ತಾ ನಿಧಾನವಾಗಿ ಮೇಲೆ ಹೇಳೋಣ. ಕೈಗಳನ್ನ ಉಜ್ಕೊಳ್ಳೋಣ. ಕಣ್ಣಿನ ಮೇಲೆ ಮುಖದ ಮೇಲೆ ಸವರ್ಕೊಳ್ಳಿ. ಹಾಗೆ ಇನ್ನೊಮ್ಮೆ ಕೈಗಳನ್ನು ಉಜ್ಕೊಳ್ತಾ ಕಣ್ಣಿನ ಮೇಲೆ ಇಟ್ಕೊಂಡು ನಿಧಾನವಾಗಿ ಕಣ್ಣುಗಳನ್ನು ತೆಗಿತಾ ಹಸ್ತಗಳನ್ನು ನೋಡೋಣ. ಕರಮಂತ್ರವನ್ನು ಹೇಳೋಣ. ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರ ದರ್ಶನಂ. ಲಕ್ಷ್ಮೀ ಸರಸ್ವತಿ ಗೌರಿ ಸ್ತ್ರೀ ಶಕ್ತಿಗಳು ವಾಸವಾಗಿರುವ ನಮ್ಮ ಕೈಗಳಿಂದ ಸದಾ ಪುಣ್ಯಕರಗಳನ್ನು ಮಾಡೋಣ ಎಂದು ಬೇಡಿಕೊಳ್ತಾ ಇವತ್ತಿನ ಯೋಗಾಭ್ಯಾಸ ಮುಗಿಸೋಣ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಶುಭ ದಿನ. ಒಂದು 10 ನಿಮಿಷ ಮಾಡಂತವ್ರು ಬೆನ್ನು ಕತ್ತು ನೇರವಾಗಿರ್ಲಿ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚೋಣ. ತಲೆಯಲ್ಲಿ ಯಾವುದೇ ಆಲೋಚನೆ ಇರಬೇಡ. ಮೊದಲಿಗೆ ಚಂದ್ರಾನುಲೋಮ ಪ್ರಾಣಾಯಾಮ ಮಾಡೋಣ. ಎಡಗೈ ಚಿನ್ ಮುದ್ರೆ, ಬಲಗೈ ಮೃಗಿ ಮುದ್ರೆ, ಬಲಗಡೆ ಮೂಗನ್ನು ಮುಚ್ಕೊಳ್ಳೋಣ. ಇನ್ಹೇಲ್ ಫ್ರಮ್ ದ ಲೆಫ್ಟ್ ಸೈಡ್. तद्धिजातं मनश्चेन्न ಹೋಲ್ಡ್. गुरोरङ्घ्रिपद्मे ಎಕ್ಸೇಲ್. ततः किं ततः किं ततः ಇನ್ಹೇಲ್. ततः किं ಹೋಲ್ಡ್. ಎಕ್ಸೇಲ್. ಇನ್ಹೇಲ್. षडङ्गादिवेदो ಹೋಲ್ಡ್. मुखे शास्त्रविद्या ಎಕ್ಸೇಲ್. कवित्वादिगत् ಎಡಗಡೆ ಮೂಗನ್ನು ಮುಚ್ಕೊಳ್ಳೋಣ. ಬಲಗಡೆಯಿಂದ ಉಸಿರು ತಗೊಳ್ಳಿ. करोति मनश्चेन्न लग्नं ಹೋಲ್ಡ್. गुरोरङ्घ्रिपद्मे ಎಕ್ಸೇಲ್ ಫ್ರಮ್ ದ ಲೆಫ್ಟ್. ततः किं ततः किं ಇನ್ಹೇಲ್. किं ततः किं ಹೋಲ್ಡ್. ಎಕ್ಸೇಲ್. ಇನ್ಹೇಲ್. विदेशेषु मान्यः स्वदेशेषु Hold. पुण्यः Exhale from the left. सदाचारवृत्तेषु मत्तो न चान्यः मनश्चेन्न ಸಂಪೂರ್ಣ ಉಸಿರನ್ನು ಹೊರಗಡೆ ಹಾಕೋಣ. गुरोरङ्घ्रिपद्मे ततः ಎಡಗಡೆ ಮೂಗನ್ನು ಮುಚ್ಕೊಳ್ಳಿ. ಬಲಗಡೆ ತಗೊಂಡು ಎಡಗಡೆ ಬಿಡೋದು. ಇನ್ಹೇಲ್. ततः किं ಹೋಲ್ಡ್. ಎಕ್ಸೇಲ್ ಫ್ರಮ್ ದ ಲೆಫ್ಟ್. ಇನ್ಹೇಲ್ ಫ್ರಮ್ ದ ರೈಟ್. मण्डले Hold. भूपभूपालवृन्दै Exhale from the left. सदा सेवितं यस्य Last round. Inhale. पादारविन्दं मनश्चेन्न Hold. Exhale. गुरोरङ्घ्रिपद्मे ततः किं ಎಡಗಡೆಯಿಂದ ಉಸಿರು ತಗೊಳ್ಳೋಣ. ततः किं ततः किं
Hold. Exhale from the right. Inhale. Hold. Exhale from the right. Last round, inhale. Hold. Exhale. ಸಾಕು. ಒಮ್ಮೆ ದೀರ್ಘವಾಗಿ ಉಸಿರನ್ನು ತಗೊಂಡು ಸಂಪೂರ್ಣ ಉಸಿರನ್ನು ಹೊರಗಡೆ ಹಾಕೊಂಡು ಭ್ರಾಮರಿ ಪ್ರಾಣಾಯಾಮ ಇದು ಮಾಡೋಣ. ಭ್ರಾಮರಿ ಅಲ್ಲ, ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋಣ. ಇದರಿಂದ ಆಯುಸ್ಸು ವೃದ್ಧಿ ಆಗ್ತದೆ. ಎರಡು ಕೈಗಳು ಆದಿ ಮುದ್ರೆಯಲ್ಲಿ, ಭುಜಕ್ಕೆ ನೇರವಾಗಿ, ಮೊಣಕೈಗಳು ಪಕ್ಕೆಲುಬುಗಳಿಗೆ ತಾಗಿರ್ಲಿ, ಕೈಗಳು ಭುಜಕ್ಕೆ ನೇರವಾಗಿರ್ಲಿ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಇನ್ಹೇಲ್. ಸೋ ಅಂದ್ರೆ ಮೇಲೆ, ಹಮ್ ಅಂದ್ರೆ ಕೆಳಗಡೆ. ಸೋ ಹಮ್. Increase the speed. ಸ್ಪೀಡ್ ಕಡಿಮೆ ಮಾಡಿ. ಸ್ವಲ್ಪ ವಿಶ್ರಾಂತಿ ಪಡೆಯೋಣ. ದೇಹದಲ್ಲಿ ಆಗ್ತಾ ಇರುವಂತ ಬದಲಾವಣೆಯನ್ನು ಗಮನಿಸೋಣ. ನಮ್ಮ ಸುತ್ತಗಳು ತರಂಗಗಳು ಪ್ರೊಡ್ಯೂಸ್ ಆಗಿರ್ತದೆ. ದೇಹದಲ್ಲಿ ಸಂಪೂರ್ಣ ವೈಬ್ರೇಷನ್ಸ್ ಆಗ್ತಾ ಇರೋದನ್ನ ಗಮನಿಸೋಣ. ಅಣುವಿನಲ್ಲಿ ಶಕ್ತಿ ಪ್ರೊಡ್ಯೂಸ್ ಆಗಿರ್ತದೆ. ನೋಡಿ, ಭಸ್ತ್ರಿಕಾ ಮಾಡೋದ್ರಿಂದ ಬಾಡಿ ಎಲ್ಲ ಜುಮ್ ಗುಯ್ ಅಂತ ವೈಬ್ರೇಷನ್ ಆದಂಗ, ಕೈ ಎಲ್ಲ ಜುಮ್ ಹಿಡ್ದಂಗ ಆಗಿರ್ತವೆ. ಅಷ್ಟು ಎನರ್ಜಿ ಬಂದಿರ್ತದೆ. ಒಮ್ಮೆ ದೀರ್ಘವಾಗಿ ಉಸಿರನ್ನು ತಗೊಂಡು ಸಂಪೂರ್ಣ ಉಸಿರನ್ನು ಹೊರಗಡೆ ಹಾಕೋಣ. ಇನ್ನೊಂದು ರೌಂಡ್ ಮಾಡೋಣ. ಎರಡು ಕೈಗಳು ಭುಜಕ್ಕೆ ನೇರವಾಗಿ. ಇನ್ಹೇಲ್. Observe the vibrations around our body. ದೇಹದ ಸುತ್ತ ತರಂಗಗಳು ಪ್ರೊಡ್ಯೂಸ್ ಆಗಿದೆ. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರ್ತದೆ ನಮ್ಮ ಸುತ್ತ, ಧನಾತ್ಮಕ ಶಕ್ತಿ. ಅದನ್ನು ಅನುಭವಿಸೋಣ. 3 ಬಾರಿ ದೀರ್ಘವಾದ ಭ್ರಾಮರಿ ಪ್ರಾಣಾಯಾಮ ಮಾಡೋಣ. ಹಾಗೆ ಆದಂತರ 1 ನಿಮಿಷ ಧ್ಯಾನಕ್ಕೆ ಜಾರೋಣ. ಬೆನ್ನು ಕತ್ತು ನೇರವಾಗಿರಲಿ. ಉಸಿರಿನ ಕಡೆ ಗಮನ. ತಲೆಯಲ್ಲಿ ಯಾವುದೇ ಆಲೋಚನೆಗಳು ಬೇಡ. ಆಲೋಚನೆಗಳು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಯಾವುದೇ ಆಲೋಚನೆಗಳನ್ನ ತಡೆ ಹಿಡಿಯೋದು ಬೇಡ. ನಮ್ಮ ಗಮನವನ್ನ ಉಸಿರಿನ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಉಸಿರು ದೇಹದ ಒಳಗಡೆ ಹೋಗೋದನ್ನ ಬರೋದನ್ನ ಅಬ್ಸರ್ವ್ ಮಾಡೋಣ. ನಿಧಾನವಾಗಿ ಉಸಿರು ತಗೊಳ್ತಾ ಅದು ಶ್ವಾಸಕೋಶದ ಮೂಲಕ, ಬೆನ್ನಿನ ಹುರಿಯ ಮೂಲಕ, ಬೆನ್ನಿನಲ್ಲಿರೋ ಎಲ್ಲಾ ಜಾಯಿಂಟ್ಸ್ ಗಳ ಮೂಲಕ ಹೋಗ್ತಾ ಇರೋದನ್ನ ಗಮನಿಸೋಣ. ಹಾಗೆ ಹೋಗ್ತಾ ಅದು ದೀರ್ಘವಾಗಿ ಉಸಿರು ತಗೊಂಡು ನಮಗೆ ಹೆಚ್ಚಿನ ಅನುಭವ ಆದಂಗೆಲ್ಲ ಅದು ಮೂಲಾಧಾರ ಚಕ್ರಕ್ಕೆ
ಟಚ್ ಆಗೋ ಥರ ಫೀಲ್ ಮಾಡ್ಕೊಳ್ಳೋಣ. गुरोरङ्घ्रिपद्मे तथा किं तथा किं तथा किं तथा किम् यशो मे गतं दिक्षु दानप्रतापात् जगद्वस्तु सर्वं करे सत्प्रसादा मनश्चेन्न लग्नं गुरोरङ्घ्रिपद्मे ಉಸಿರಾಟವನ್ನು ಗಮನಿಸೋಣ. ಈ ಉಸಿರಿನಲ್ಲಿ ಉಸಿರು ಶಿವ ಇರ್ತಾನೆ, ನಿಂತ ಬರುಕ್ಷಣ ಶವ ಆಗುತ್ತೆ ಅಂತ ಉಸಿರನ್ನ ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋ ಕ್ರಿಯೆ. ನಾನು ನನ್ನದೆಂಬ ಅಹಂಕಾರವನ್ನ ಹೊಡೆದೋಡಿಸುವ ಕ್ರಿಯೆ ಧ್ಯಾನದ ಕ್ರಿಯೆ. ನಾವು ಭೂಮಿ ಮೇಲೆ ಒಟ್ಟು ಎಷ್ಟು 840 ಕೋಟಿ ಜನಸಂಖ್ಯೆ ಇದೆ ಎಂಟೈರ್ ಭೂಮಿ ಮೇಲೆ. ಸೊ ಆಕಾಶದಲ್ಲಿ ನಾವು 840 ಕೋಟಿ ಇದೆಯಲ್ಲ, ಅದರದ್ದು 2 ಪಟ್ಟು 2-3 ಪಟ್ಟು ಅಷ್ಟು ನಕ್ಷತ್ರಗಳು, ಗ್ರಹಗಳು, ಭೂಮಿ ಅಂತ ದೊಡ್ಡ ದೊಡ್ಡ ಗ್ರಹಗಳು ಬ್ರಹ್ಮಾಂಡದಲ್ಲಿದೆ. ಅಷ್ಟು ದೊಡ್ಡ ಬ್ರಹ್ಮಾಂಡ ಇದೆ. ಅಷ್ಟು ದೊಡ್ಡ ಬ್ರಹ್ಮಾಂಡ, ಅಷ್ಟು ನಮಗಿಂತ 2-3 ಪಟ್ಟು ಇರುವಷ್ಟು ಸಂಖ್ಯೆಯಲ್ಲಿ ಗ್ರಹಗಳಿದ್ದಾವೆ. ಎಲ್ಲಾ ಗ್ರಹ, ಬೇರೆಲ್ಲೋ ಗ್ರಹಗಳಲ್ಲಿ ನಮ್ಮ ತರ ಜೀವಿಗಳು ವಾಸ ಮಾಡ್ತಾ ಇರ್ತಾರೆ. ಇಂಥ ಒಂದು ಬ್ರಹ್ಮಾಂಡದಲ್ಲಿ ಕೋಟ್ಯಾಂತರ ಗ್ರಹಗಳ ನಡುವೆ ನಾವು ಒಂದು ಭೂಮಿ ಮೇಲೆ ಇದ್ದೀವಿ. ಒಂದು ಸಣ್ಣ ಗ್ರಹ ಭೂಮಿ ಅನ್ನೋದು. ಆ ಗ್ರಹದಲ್ಲಿ ಎಷ್ಟು 840 ಕೋಟಿ ಜನ, ಅವುಗಳಲ್ಲಿ ಒಂದು ದೇಶದಲ್ಲಿ ನಾವಿದ್ದೀವಿ. ದೇಶದಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ಜಿಲ್ಲೆಯಲ್ಲಿ, ಒಂದು ತಾಲೂಕು, ಒಂದು ಹಳ್ಳಿಯಲ್ಲಿ, ಒಂದು ಸಣ್ಣ ಆಫೀಸಲ್ಲಿ ನಾವು ಕೆಲಸ ಮಾಡ್ತಾ ಇರೋ ನಾವು ತೃಣಕ್ಕೆ ಸಮಾನರು, ಯಾವುದಕ್ಕೂ ಸಮಾನ. ಅಂಥದ್ರಲ್ಲಿ ನಾನು ನನ್ನದೊಂದು ಬರೀ ಒಂದು FD ಅದು ಒಂದು ಹುದ್ದೆಗೆ ಎಲ್ಲಾನು ನನ್ನ ಕೈಯಿಂದ ಆಗುತ್ತೆ ಅನ್ನೋದು ನಮ್ಮ ಭ್ರಮೆ. ಅದು ಆ ಭ್ರಮೆಯಿಂದ ಹೊರಗಡೆ ಬಂದು ನಮ್ಮ ಒಳಿತಿಗೋಸ್ಕರ, ಸಮಾಜದ ಉದ್ಧಾರಕ್ಕೋಸ್ಕರ, ದೇಶಕ್ಕೋಸ್ಕರ ಏನಾದರೂ ಸೇವೆಯನ್ನು ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಜ್ಞಾಪಿಸಿಕೊಳ್ಳುತ್ತಾ ನಮ್ಮ ಸಂಪೂರ್ಣ ಗಮನವನ್ನು ಹಣೆಯ ಭ್ರೂ ಮಧ್ಯ ಭಾಗದಲ್ಲಿ ಕೇಂದ್ರೀಕರಿಸೋಣ. ಅಲ್ಲಿ ಒಂದು ದಿವ್ಯವಾದ ಜ್ಯೋತಿಯನ್ನು ಬೆಳಗಿಸೋಣ. ದಿವ್ಯವಾದ ಜ್ಯೋತಿಯಲ್ಲಿ ಅಗಾಧ ಶಕ್ತಿ ಇರುತ್ತದೆ. ಆ ಜ್ಯೋತಿಗೆ ನಮಸ್ಕರಿಸುತ್ತಾ ಶಾಂತಿ ಮಂತ್ರವನ್ನು ಹೇಳೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ನಮಸ್ಕರಿಸೋಣ. ಒಂದು ಸಂಕಲ್ಪವನ್ನು ಮಾಡೋಣ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬ ಶ್ರೇಷ್ಠ ಗುರಿಯ ಸಾಧನೆಗೆ ಸಲಕರಣೆ ನಿಂತಿರೋ ಈ ನಮ್ಮ ಶರೀರಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿ, ಭಾವನೆಗೆ ಭಕ್ತಿ, ಬುದ್ಧಿಗೆ ಯುಕ್ತಿ ಹಾಗೂ ನಮ್ಮ ಜೀವನಕ್ಕೆ ಮುಕ್ತಿ ನೀಡು ಭಗವಂತ ಎಂದು ಬೇಡಿಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಹೇಳೋಣ. ಕರಗಳನ್ನು ಉಜ್ಜಿಕೊಳ್ತಾ ಕಣ್ಣಿನ ಮೇಲೆ ಇಟ್ಕೊಂಡು ನಿಧಾನವಾಗಿ ಹಸ್ತಗಳನ್ನು ಬಿಡಿಸ್ತಾ ಇವತ್ತಿನ ಯೋಗಾಭ್ಯಾಸವನ್ನು ಮುಗಿಸೋಣ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಶುಭ ದಿನ.